9th Standard Social Chapter 4 Judicial System. In this chapter you learn ಈ ಚಾಪ್ಟರಲ್ಲಿ ಏನೇನು ಕಲಿತೀರಾ. ದಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನೋಡಿ, ಸುಪ್ರೀಂ ಕೋರ್ಟ್ ಅಂತ ಇದೆ, ಇಂಡಿಯಾಗೆ ಫುಲ್ ಮೈನ್ ಕೋರ್ಟ್ ಅಂತ ಹೇಳ್ಬೋದು. ಅದು ಯಾವ ರೀತಿ ಸ್ಟ್ರಕ್ಚರ್ಡ್ ಇದೆ ಅದು, ಮತ್ತು ಅದ್ರ ಕೆಲಸಗಳೇನು, ಫಂಕ್ಷನ್ಸ್ ಏನು, ಅದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ದಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಹೈಕೋರ್ಟ್. ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಅದರದ್ದೇ ಆದಂಥ ಹೈಕೋರ್ಟ್ಸ್ ಇರುತ್ತೆ. ಈ ಹೈಕೋರ್ಟ್ಸ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಅದ್ರ ಸ್ಟ್ರಕ್ಚರ್ಸ್ ಏನು. ನೆಕ್ಸ್ಟ್ ಈ ಹೈಕೋರ್ಟ್ ಅಂಡರಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಬರುತ್ತೆ, ಮತ್ತು ರೆವಿನ್ಯೂ ಕೋರ್ಟ್ಸ್ ಅಂತ ಬರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಕೋರ್ಟ್ಸ್ ಬಗ್ಗೆ, ಇಂಡಿಯಾದಲ್ಲಿ ಕೋರ್ಟ್ ಸಿಸ್ಟಮ್ ಅನ್ನೋದು ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ, ಮತ್ತು ಅದ್ರ ಕೆಲಸಗಳೇನೇನು, ಯಾರ್ಯಾರಿಗೆ ಏನೇನು ಅಧಿಕಾರಗಳಿದೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ಇಲ್ಲಿ ತಿಳ್ಕೊಳ್ತೀರಾ. ವಿ ಹ್ಯಾವ್ ಎ ಕಾಮನ್ ಜುಡಿಷಿಯಲ್ ಸಿಸ್ಟಮ್ ಫಾರ್ ದಿ ಎಂಟೈರ್ ಕಂಟ್ರಿ, ಅನ್ಲೈಕ್ ದಿ ಅಮೆರಿಕನ್ ಜುಡಿಷಿಯಲ್ ಸಿಸ್ಟಮ್ ವೆರ್ ದರ್ ಆರ್ ಸಪ್ರೇಟ್ ಕೋರ್ಟ್ಸ್ ಫಾರ್ ದಿ ಸೆಂಟರ್ ಆ್ಯಂಡ್ ದಿ ಸ್ಟೇಟ್ಸ್. ನೋಡಿ, ಅಮೆರಿಕನ್ ಜುಡಿಷಿಯಲ್ ಸಿಸ್ಟಮಲ್ಲಿ, ಅಂದರೆ ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ಈ ಕೋರ್ಟ್ಗಳು, ಜಡ್ಜ್ಗಳು, ಲಾಯರ್ಗಳು ಇವರೆಲ್ಲ ಸೇರಿದ್ರೆ ಒಂದು ಜುಡಿಷಿಯಲ್ ಸಿಸ್ಟಮ್ ಆಗುತ್ತೆ. ಈ ರೀತಿ ಅಮೆರಿಕಾದಲ್ಲಿ ಏನಾಗಿದೆ, ಈ ಜುಡಿಷಿಯಲ್ ಸಿಸ್ಟಮಲ್ಲಿ ಅವ್ರದ್ದು ಕೂಡ ಎಷ್ಟೊಂದು ಸ್ಟೇಟ್ಸ್ಗಳಿರುತ್ತೆ. ಇಲ್ಲಿ ಕರ್ನಾಟಕ, ತಮಿಳ್ನಾಡಿದ್ದಾಗೆ ಅಲ್ಲಿ ಅವ್ರದ್ದೇ ಹೋದಂಥ ಓನ್ ರೂಲ್ಸ್ ಇರುತ್ತೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೂಲ್ಸ್ ಮಾಡಿರ್ತಾರೆ. ಆದರೆ ಇಂಡಿಯಾದಲ್ಲಿ ಆ ಥರ ಅಲ್ಲ. ನಮ್ಮ ಇಂಡಿಯಾದಲ್ಲಿ ನೀವು ದೇಶದ ಯಾವುದೇ ಮೂಲೆಗೆ ಹೋಗಲಿ ಆಲ್ಮೋಸ್ಟ್ ಆಲ್ ಸೇಮ್ ರೂಲ್ಸ್ ಇರುತ್ತೆ. ಒಂದು ಸ್ವಲ್ಪ ಚೇಂಜ್ ಇರ್ಬೋದು, ಆದರೆ ರೂಲ್ಸ್ ಎಲ್ಲ ಸೇಮ್. ಅವರ್ ಜುಡಿಷಿಯರಿ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಗೈಡೆನ್ಸ್ ಆಫ್ ದಿ ಲೆಜಿಸ್ಲೇಚರ್ ಆ್ಯಂಡ್ ದಿ ಎಕ್ಸಿಕ್ಯೂಟಿವ್. ನೋಡಿ, ನಮ್ಮ ಜುಡಿಷಿಯರಿ ಅಂದರೆ ನಮ್ಮ ಕೋರ್ಟ್ ಸಿಸ್ಟಮ್ ಏನಿದೆ, ಜಡ್ಜ್ಗಳೇನಿದೆ, ಇವ್ರಿಗೆ ಇಂಡಿಪೆಂಡೆನ್ಸ್ ತುಂಬ ಇದೆ. ನೋಡಿ, ಒಂದು ಡೆಮೋಕ್ರಸಿಯಲ್ಲಿ 3 ಕಾಲುಗಳು ಅಂತ ಏನು ಕರೀತಾರೆ, 3 legs ಆಫ್ ದಿ ಡೆಮೋಕ್ರಸಿ ಅಂತ, ಜುಡಿಷಿಯರಿ, ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್. ಅದರಲ್ಲಿ ಜುಡಿಷಿಯರಿಗೆ ಒಂದು ಇಂಡಿಪೆಂಡೆನ್ಸ್ ಸ್ಥಾನ ಕೊಟ್ಟಿದ್ದಾರೆ. ದಿ ಹೈಕೋರ್ಟ್ಸ್, ಸಬಾರ್ಡಿನೇಟ್ ಕೋರ್ಟ್ಸ್ ಆ್ಯಂಡ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಫಂಕ್ಷನ್ ಅಂಡರ್ ದಿ ಸುಪ್ರೀಂ ಕೋರ್ಟ್. ನೋಡಿ, ಮೇಯ್ನಾಗಿ ಒಂದು ಕೋರ್ಟ್ ಇರುತ್ತೆ ನಮ್ಮಲ್ಲಿ, ಸುಪ್ರೀಂ ಕೋರ್ಟ್ ಅಂತ. ಈ ಸುಪ್ರೀಂ ಕೋರ್ಟ್ ಅಂಡರಲ್ಲಿ ಹೈಕೋರ್ಟ್ಸ್ ಫಂಕ್ಷನ್ ಮಾಡುತ್ತೆ, ಸಬಾರ್ಡಿನೇಟ್ ಕೋರ್ಟ್ಸ್ ಫಂಕ್ಷನ್ ಮಾಡುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಫಂಕ್ಷನ್ ಮಾಡುತ್ತೆ. ಅಂದರೆ ಮೇಯ್ನ್ ಕೋರ್ಟ್ ಬಂದು ಸುಪ್ರೀಂ ಕೋರ್ಟ್. ದಿ ಸುಪ್ರೀಂ ಕೋರ್ಟ್ ಈಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ಲಾ, ಇಟ್ಸ್ ಜಡ್ಜ್ಮೆಂಟ್ ಈಸ್ ಫೈನಲ್. ಅಂದರೆ ಇಲ್ಲಿ ಏನಾದರೂ ನಿಮಗೆ ಸಬಾರ್ಡಿನೇಟ್ ಕೋರ್ಟಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಹೈಕೋರ್ಟ್ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ಬೋದು. ಅಲ್ಲಿ ಅವ್ರು ಏನು ನ್ಯಾಯ ಕೊಡ್ತಾರೆ ಅದು ಫೈನಲ್ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ಏನಿದು? ಸುಪ್ರೀಂ ಕೋರ್ಟ್ ಅಂದರೆ ಯಾವ ರೀತಿ ಎಕ್ಸಿಸ್ಟೆನ್ಸಿಗೆ ಬಂತು, ಎಲ್ಲಿದೆ, ಎಲ್ಲ ನೋಡೋಣ ಅದ್ರ ಬಗ್ಗೆ ಡೀಟೇಲ್ಸ್. ದಿ ಸುಪ್ರೀಂ ಕೋರ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಅನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆನ್ January 28, 1950. ನೋಡಿ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಥರನೇ ಸುಪ್ರೀಂ ಕೋರ್ಟ್ ಕೂಡ ಒಂದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್, ಅಂದರೆ ಒಂದು ನಮ್ಮ ರಾಜಕೀಯ ನಾಯಕರೆಲ್ಲ ಒಂದು ಡಿಸೈಡ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್, ಅದ್ರ ಪ್ರಕಾರನೇ ಇದು ಅಸ್ತಿತ್ವಕ್ಕೆ ಬರುತ್ತೆ. January 28, 1950ಇಂದ. ಇಟ್ ಈಸ್ ಇನ್ ನ್ಯೂ ಡೆಲ್ಲಿ. ಇದು ನ್ಯೂ ಡೆಲ್ಲಿಯಲ್ಲಿ ಬೇಸ್ ಆಗಿದೆ. ದಿ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದಿ ಚೀಫ್ ಜಸ್ಟಿಸ್ ಆ್ಯಂಡ್ ಅದರ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಈಗ ನೋಡಿ, ಒಂದು ಸುಪ್ರೀಂ ಕೋರ್ಟ್ ಅಂತ ಇದ್ದರೆ ಅದರಲ್ಲಿ ಜಡ್ಜ್ಗಳಿರ್ತಾರೆ ಅಲ್ವಾ. ಅದರಲ್ಲಿ ಜಡ್ಜ್ಗಳಿಗೆ ಒಬ್ಬರು ಹೈ ಜಡ್ಜ್ ಇರ್ತಾರೆ, ಅಂದರೆ ಚೀಫ್ ಜಸ್ಟಿಸ್ ಅಂತ ಇರ್ತಾರೆ, ಅಂದರೆ ಮೈನ್ ಎಲ್ಲ ನೋಡ್ಕೊಳ್ಳೋರು. ಈ ಥರ ಯಾರ್ಯಾರು ಜಡ್ಜ್ಗಳಿದ್ದಾರೆ ಸುಪ್ರೀಂ ಕೋರ್ಟ್ಗೆ, ಅವ್ರು ಎಲ್ಲರನ್ನೂ ಕೂಡ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಅಂದರೆ ಯಾರು ಪ್ರೆಸಿಡೆಂಟ್ ಇದ್ದಾರೆ ಅವರು ಒಳ್ಳೆಯ ಜಡ್ಜ್ಗಳನ್ನ ನೋಡಿ ಅವ್ರನ್ನ ಚೀಫ್ ಜಸ್ಟಿಸು ಮತ್ತು ಬೇರೆ ಬೇರೆ ಜಡ್ಜ್ ಪೋಸ್ಟ್ಗೆಲ್ಲ ಅಪಾಯಿಂಟ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ದೆರ್ ಆರ್ 31 ಜಡ್ಜಸ್ ಇನ್ಕ್ಲೂಡಿಂಗ್ ದಿ ಚೀಫ್ ಜಸ್ಟಿಸ್. ಈಗ ಪ್ರೆಸೆಂಟಾಗಿ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ಜಡ್ಜ್ ಇದ್ದಾರೆ? ಟೋಟಲ್ 31 ಜನ. ಅದರಲ್ಲಿ ಒಬ್ಬರು ಚೀಫ್ ಜಸ್ಟಿಸ್ ಆಗಿದ್ದಾರೆ, ಇನ್ನು ಮಿಕ್ಕಿದವ್ರು 30 ಜನ ನಾರ್ಮಲ್ ಜಡ್ಜ್ಗಳು. ದಿ ಕ್ವಾಲಿಫಿಕೇಷನ್ಸ್ ಆಫ್ ಎ ಸುಪ್ರೀಂ ಕೋರ್ಟ್ ಜಡ್ಜ್. ನೋಡಿ, ಈಗ ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು? ಈಗ ನಾನು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಾ, ಅಥವಾ ನೀವು ಹೋಗ್ಬಿಟ್ಟು ಆಗ್ಬೋದಾ? ಇಲ್ಲ. ಇದಕ್ಕೆ ಕೆಲವು ಕ್ವಾಲಿಫಿಕೇಷನ್ಸ್ ಇರುತ್ತೆ. ಯಾವ ರೀತಿ ನಾವು ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಅಲ್ಲಿ ಏನು ಓದಿದ್ದೀರಾ, ಏನು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೋ, ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂದರೆ ಅದಕ್ಕೆ ಆದಂಥ ಕೆಲವು ಕ್ವಾಲಿಫಿಕೇಷನ್ಸ್ ಇರುತ್ತೆ. ಇದನ್ನು ಮೀಟ್ ಆದರೆ ಮಾತ್ರ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು. ಏನೇನು ಈ ಕ್ವಾಲಿಫಿಕೇಷನ್ಸ್ ನೋಡೋಣ. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಅಂದರೆ ಇಂಡಿಯಾಗೆ ಸೇರಿರೋಂಥ ವ್ಯಕ್ತಿ ಆಗಿರಬೇಕು. ಈಗ ಯಾರೋ ಅಮೆರಿಕದವರು, ಇಲ್ಲ ಯಾವುದೋ ಬ್ರಿಟನ್ನವರು, ಫ್ರಾನ್ಸ್ ಅವರು ಬಂದುಬಿಟ್ಟು ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತೀನಿ ಅಂದರೆ ನಾವು ಅದನ್ನು ಒಪ್ಪೋದಿಲ್ಲ. ಶುಡ್ ಹ್ಯಾವ್ ಸರ್ವ್ಡ್ ಆ್ಯಸ್ ಎ ಹೈಕೋರ್ಟ್ ಜಡ್ಜ್ ಫಾರ್ ಅಟ್ ಲೀಸ್ಟ್ 5 years, ಆರ್ ಶುಡ್ ಹ್ಯಾವ್ ಬೀನ್ ಅನ್ ಅಡ್ವೊಕೇಟ್ ಆಫ್ ದಿ ಹೈಕೋರ್ಟ್ ಫಾರ್ ಅಟ್ ಲೀಸ್ಟ್ 10 years, ಆರ್ ಶುಡ್ ಬಿ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಆ್ಯಸ್ ಪರ್ ದಿ ಪ್ರೆಸಿಡೆಂಟ್ ಒಪಿನಿಯನ್ಸ್. ನೋಡಿ, ಇಂಡಿಯನ್ ಸಿಟಿಸನ್ ಆಗಿದ ತಕ್ಷಣ ಇವಾಗ ನಾನು ನೀನು ಹೋಗೋಕ್ಕಾಗಲ್ಲ. ಯಾರು ಹೋಗ್ಬೋದು? ಯಾರು ಹೈಕೋರ್ಟಲ್ಲಿ ಜಡ್ಜ್ ಆಗಿ ಅಟ್ಲೀಸ್ಟ್ 5 ವರ್ಷ ಆದರೂ ಕೆಲಸ ಮಾಡಿರ್ತಾರೋ, ಅಂದರೆ ಮಿನಿಮಮ್ 5 ವರ್ಷ ಹೈಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡಿರಬೇಕು. ಅಥವಾ ಹೈಕೋರ್ಟಲ್ಲಿ ಅಡ್ವೊಕೇಟ್ ಆಗಿ, ಅಂದರೆ ಲಾಯರ್ ಆಗಿ 10 years ಕೆಲಸ ಮಾಡಿರಬೇಕು. ಓಕೆ,
ಒಂದು ಜಡ್ಜ್ ಆಗಿ 5 ವರ್ಷ ಕೆಲಸ ಮಾಡಿರಬೇಕು, ಅಥವಾ ಲಾಯರ್ ಆಗಿ 10 ಇಯರ್ಸ್ ಕೆಲಸ ಮಾಡಿರಬೇಕು. ಅಥವಾ ಶುಡ್ ಬಿ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಆ್ಯಸ್ ಪರ್ ದಿ ಪ್ರೆಸಿಡೆಂಟ್ಸ್ ಒಪಿನಿಯನ್. ಪ್ರೆಸಿಡೆಂಟ್ ಒಪಿನಿಯನ್ ಪ್ರಕಾರ ಒಳ್ಳೆ ನ್ಯಾಯ ಕೊಡುವಂಥ ವ್ಯಕ್ತಿ ಆಗಿರಬೇಕು. ನಿಮ್ಮ ಪ್ರಕಾರ ಅಲ್ಲ, ಪ್ರೆಸಿಡೆಂಟ್ ಪ್ರಕಾರವಾಗಿ. ಇದನ್ನು ಯಾರು ಕನ್ಸಿಡರ್ ಮಾಡಲ್ಲ. ಮೇಯ್ನಾಗಿ ಹೈಕೋರ್ಟ್ ಜಡ್ಜು ಆಗಿರಬೇಕು ಅಥವಾ ಲಾಯರ್ ಆಗಿರ್ಬೇಕು 10 ಇಯರ್ಸು. ಜೊತೆಗೆ ಪ್ರೆಸಿಡೆಂಟ್ ಅವ್ರ ಒಪಿನಿಯನ್ನಲ್ಲಿ ಓಕೆ ಒಳ್ಳೆಯವರಪ್ಪ ಇವರು ಒಳ್ಳೆ ನ್ಯಾಯ ಕೊಡ್ತಾರೆ ಅಂತ ಅನ್ನಿಸ್ಬೇಕು. ದಿ ಏಜ್ ಆಫ್ ರಿಟೈರ್ಮೆಂಟ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಈಸ್ 65 ಇಯರ್ಸ್. ಹವೆವರ್ ದೆ ಕ್ಯಾನ್ ರಿಸೈನ್ ಅರ್ಲಿಯರ್. ನೋಡಿ, ಇವ್ರಿಗೆ ರಿಟೈರ್ ಆಗೋ ಏಜ್ ಇರುತ್ತೆ. ಈಗ ಬೇರೆ ಕೆಲಸಗಳಿಗೆ ಹೋದ್ರು 58 ವರ್ಷ 60 ವರ್ಷ ಈ ಥರ ರಿಟೈರ್ ಏಜ್ ಇದ್ರು ಆ ಥರ ಚೀಫ್ ಜಸ್ಟಿಸ್ ಯಾರು ಇರ್ತಾರೆ ಸುಪ್ರೀಂ ಕೋರ್ಟ್, ಅವ್ರಿಗೂ ಕೂಡ ರಿಟೈರ್ಮೆಂಟ್ ಏಜ್ 65 ಇಯರ್ಸ್ ಇರುತ್ತೆ. ಅಂದರೆ 65 ಇಯರ್ಸ್ ಆದಮೇಲೆ ಇವ್ರನ್ನ ಚೀಫ್ ಜಸ್ಟಿಸ್ ಆಗಿ ಇಟ್ಕೊಳ್ಳಲ್ಲ. ಹವೆವರ್ ದೆ ಕ್ಯಾನ್ ರಿಸೈನ್ ಅರ್ಲಿಯರ್. ಅಂದರೆ ಏನು, ಮಧ್ಯದಲ್ಲಿ ಬೇಕಾದ್ರೆ ಇವರು ರಿಸಿಗ್ನೇಷನ್ ಕೊಡ್ಬೋದು. ನನಗೆ ಕೆಲಸ ಇಷ್ಟ ಇಲ್ಲಪ್ಪ, ನನಗೆ ಚೀಫ್ ಜಸ್ಟಿಸ್ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ರಿಸಿಗ್ನೇಷನ್ ಕೊಡ್ತೀನಿ ಅಂತ ರಿಸೈನ್ ಮಾಡ್ಬೋದು. ಇಫ್ ದಿ ಜಡ್ಜಸ್ ಆರ್ ಫೌಂಡ್ ಗಿಲ್ಟಿ ವೈಲ್ ಡಿಸ್ಚಾರ್ಜಿಂಗ್ ದೇರ್ ಡ್ಯೂಟೀಸ್, ದೆ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಆಫೀಸ್ ಬೈ ದಿ ಪ್ರೆಸಿಡೆಂಟ್ ಆನ್ ದಿ ರೆಕಮೆಂಡೇಷನ್ ಫ್ರಮ್ ಬೋತ್ ದಿ ಹೌಸಸ್ ವಿತ್ ಎ ಸ್ಪೆಸಿಫೈಡ್ ಮೆಜಾರಿಟಿ. ಈಗ ಅಕಸ್ಮಾತ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿಬಿಟ್ರು ಚೀಫ್ ಜಸ್ಟಿಸ್ನ ಮತ್ತು ಬೇರೆ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡಿಬಿಟ್ಟಿದ್ರು. ಆದರೆ ಅವರು ನ್ಯಾಯ ಕೊಡುವಾಗ ಸರಿಯಾಗಿ ನ್ಯಾಯ ಕೊಡ್ತಾ ಇರಲ್ಲ. ಅಂದರೆ ಅವ್ರಿಗೆ ಯಾರಿಗೋ ಡಿಸ್ಕ್ರಿಮಿನೇಟ್ ಮಾಡೋದು ಅಥವಾ ಲಂಚ ತೊಗೊಳ್ಳೋದು ಈ ಥರ ಏನಾದರೂ ಮಾಡಿದ್ರು ಅಂದರೆ, ಬೈ ಚಾನ್ಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಮಾಡಲ್ಲ. ಆದರೆ ಅಕಸ್ಮಾತ್ ಏನಾದರೂ ಆ ಥರ ಆದರೆ ಆಗ ಅವ್ರನ್ನ ಆ ಕೆಲಸದಿಂದ ಅಥವಾ ಆ ಒಂದು ಚೀಫ್ ಜಸ್ಟಿಸ್ ಪೋಸ್ಟು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಪೋಸ್ಟ್ ಏನಿದೆ ಅದರಿಂದ ರಿಮೂವ್ ಮಾಡ್ಬೋದು. ಯಾವಾಗ ರಿಮೂವ್ ಮಾಡ್ಬೋದು? ಸುಮ್ಮನೆ ಪ್ರೆಸಿಡೆಂಟ್ ಅಂದ್ಕೊಂಡ್ರೆ ಆಗಲ್ಲ. ಅಪಾಯಿಂಟ್ ಮಾಡುವಾಗ ಡೈರೆಕ್ಟ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ಬೋದು. ಆದರೆ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಈ ಹೌಸಸ್ ಅಂತ ಬರುತ್ತೆ, ಲೋಕಸಭಾ ರಾಜ್ಯಸಭಾ ಅಂತ ನೀವು ಕೇಳಿರ್ತೀರ. ಅದರಲ್ಲಿ 2 ಹೌಸಲ್ಲಿ ಮೆಜಾರಿಟಿ ಸಿಗಬೇಕು. ಅಂದರೆ ಅರ್ಧಕ್ಕಿಂತ ಜಾಸ್ತಿ ಜನ ಲೋಕಸಭಾದಲ್ಲೂ ಇವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡಬೇಕು ಅಂತ ಹೇಳಬೇಕು. ಅದೇ ರೀತಿ ರಾಜ್ಯಸಭೆಯಲ್ಲೂ ಕೂಡ ಅರ್ಧಕ್ಕಿಂತ ಜಾಸ್ತಿ ಜನ ಇವ್ರನ್ನ ರಿಮೂವ್ ಮಾಡಬೇಕು ಅಂತ ಹೇಳಬೇಕು. ಆಗ ಮಾತ್ರ ಅವ್ರನ್ನ ರಿಮೂವ್ ಮಾಡ್ಬೋದು. ಇಂಪೀಚ್ಮೆಂಟ್ ಅಂತ ಕೂಡ ಕರೀತಾರೆ. ಆಫ್ಟರ್ ದಿ ರೆಸಿಗ್ನೇಷನ್ ಆರ್ ರಿಟೈರ್ಮೆಂಟ್, ದಿ ಜಡ್ಜಸ್ ಕೆನಾಟ್ ಪ್ರಾಕ್ಟೀಸ್ ಬಿಫೋರ್ ಎನಿ ಕೋರ್ಟ್. ನೋಡಿರಿ, ಒಂದು ಸರಿ ಸುಪ್ರೀಂ ಕೋರ್ಟ್ ಜಡ್ಜ್ ಆದಮೇಲೆ ಅವರು ನೆಕ್ಸ್ಟ್ ಇವಾಗ 65 ವರ್ಷ ಆದಮೇಲೆ ರಿಟೈರ್ ಆಗ್ತಾರೆ ಅಂದ್ಕೊಳ್ಳಿ, ಅಥವಾ ಒಂದು 60 ವರ್ಷಕ್ಕೆ ಅವರು ರಿಸೈನ್ ಮಾಡ್ತಾರೆ ಅಂದ್ಕೊಳ್ಳಿ. ಆ ರಿಸಿಗ್ನೇಷನ್ ಅಥವಾ ರಿಟೈರ್ಮೆಂಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಇವರು ಲಾಯರ್ ಆಗಿ ಕೆಲಸ ಮಾಡೋಗಿಲ್ಲ. ಪ್ರಾಕ್ಟೀಸಿಂಗ್ ಅಂದರೆ ಅದೇ ಲಾಯರ್ ಆಗಿ ಅಥವಾ ಅಡ್ವೊಕೇಟ್ ಆಗಿ ಕೆಲಸ ಮಾಡೋದು. ಈ ಕೆಲಸ ಮಾಡೋಗಿಲ್ಲ. ಏನಕ್ಕೆ ಅಂತೇಳಿದ್ರೆ ಇವ್ರಿಗೆ ಆಲ್ರೆಡಿ ಕನೆಕ್ಷನ್ಸ್ ಇರುತ್ತೆ. ಇವರೇ ಲಾಯರ್ ಆಗಿಬಿಟ್ರು ಅಂತೇಳಿದ್ರೆ ಈಸಿಯಾಗಿ ಅದನ್ನು ಮೆನಿಪ್ಯುಲೇಟ್ ಮಾಡಿಬಿಡ್ತಾರೆ ಅಂತ. ಅದಕ್ಕೆ ಸೇಫರ್ ಸೈಡಾಗಿ ಈ ಕ್ಲಾಸ್ ಕೂಡ ಆ್ಯಡ್ ಮಾಡಿದ್ದಾರೆ. ದೇರ್ ಸ್ಯಾಲ್ರೀಸ್ ಆ್ಯಂಡ್ ಅಲೋಯನ್ಸಸ್ ಆರ್ ಡಿಸೈಡೆಡ್ ಬೈ ಎನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಇವ್ರಿಗೆ ಎಷ್ಟು ಸ್ಯಾಲ್ರಿ ಬರಬೇಕು ಮತ್ತು ಏನೇನು ಅಲೋಯನ್ಸ್ ಕೊಡಬೇಕು, ಎಷ್ಟು 50,000 ಕೊಡಬೇಕಾ, 1 ಲಕ್ಷ ಕೊಡಬೇಕಾ ಸ್ಯಾಲ್ರಿ, ಜೊತೆಗೆ ಅಲೋಯನ್ಸಸ್, ಕಾರ್ ಕೊಡಬೇಕಾ, ಇವ್ರಿಗೇನಾದರೂ ಸಪ್ರೇಟ್ ಮನೆ ಕೊಡಬೇಕಾ, ಈ ಅಲೋಯನ್ಸಸ್ ಎಲ್ಲ ಕೂಡ ಪಾರ್ಲಿಮೆಂಟಲ್ಲಿ ಡಿಸೈಡ್ ಮಾಡ್ತಾರೆ ಟೈಮ್ ಟು ಟೈಮ್. ನೋಡಿ, ಈ ಪಿಕ್ಚರಲ್ಲಿ ಇದೆಯಲ್ಲ, ಇದೇ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿಯಲ್ಲಿದೆ. ಈ ಕಲರ್ ಫೋಟೋ ಕೂಡ ಇದೆ, ನೋಡ್ಬೋದು. ಸೊ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್. ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು, ಅದರಲ್ಲಿ ಜಡ್ಜ್ಗಳು ಯಾವ ರೀತಿ ಅಪಾಯಿಂಟ್ ಆಗ್ತಾರೆ, ಅಥವಾ ಅಲ್ಲಿಂದ ರಿಸೈನ್ ಆಗಬೇಕಂದ್ರೆ ಯಾವ ರೀತಿ, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಮಗೆ ಗೊತ್ತಾಯಿತು. ಈಗ ಸುಪ್ರೀಂ ಕೋರ್ಟ್ನ ಕೆಲಸಗಳೇನು, ಅದರ ಅಧಿಕಾರ ವ್ಯಾಪ್ತಿ ಏನು, ಫಂಕ್ಷನ್ಸ್ ಏನು ಮತ್ತು ಪವರ್ಸ್ ಏನು, ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಮೊದಲನೇದಾಗಿ ಒರಿಜಿನಲ್ ಪವರ್ಸ್ ಏನಿದೆ. ರಿಸಾಲ್ವಿಂಗ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಯೂನಿಯನ್ ಆ್ಯಂಡ್ ದಿ ಸ್ಟೇಟ್ಸ್ ಆ್ಯಂಡ್ ಬಿಟ್ವೀನ್ ದಿ ಸ್ಟೇಟ್ಸ್, ಸೇಫ್ ಗಾರ್ಡಿಂಗ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್, ಇಂಟರ್ಪ್ರಿಟಿಂಗ್ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಸಿಂಗ್ ಆನ್ ವ್ರಿಟ್ಸ್. ಏನು ಇದ್ರ ಪವರ್ಸು? ನೋಡಿ, ಇವಾಗ ಯೂನಿಯನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ಮತ್ತು ಸ್ಟೇಟ್ ಗೌರ್ಮೆಂಟ್ಗೂ ಏನಾದರೂ ಒಂದು ಡಿಸ್ಪ್ಯೂಟ್ ಬಂತು. ಓಕೆ, ಈ ರೋಡ್ ಇದೆ, ಇದು ಯಾರಿಗೆ ಸೇರಬೇಕಾಗಿದ್ದು, ಅಥವಾ ಈ ರೋಡ್ನಲ್ಲಿ ಯಾರು ಟಾರ್ ಹಾಕ್ಸ್ಬೇಕು, ನಾನು ಮಾಡಬೇಕಾ ನೀವು ಮಾಡಬೇಕಾ, ಇದ್ರ ಬಗ್ಗೆ ಇರ್ಬೋದು. ಏನೇ ಒಂದು ಡಿಸ್ಪ್ಯೂಟ್ಸ್ ಬಂದ್ರೂ, ಮತ್ತು ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಡಿಸ್ಪ್ಯೂಟ್ ಬಂದರೂ ಕೂಡ, ಈಗ ಕರ್ನಾಟಕ ತಮಿಳ್ನಾಡಿಗೆಲ್ಲ ವಾಟರ್ ಡಿಸ್ಪ್ಯೂಟ್ಸ್ ಇದೆ, ಈ ಥರ ಡಿಸ್ಪ್ಯೂಟ್ ಬಂದರೆ ಅದನ್ನು ಕೂಡ ಇವರು ರಿಸಾಲ್ವ್ ಮಾಡ್ತಾರೆ. ಜೊತೆಗೆ ಸಿಟಿಸನ್ಸ್ದು, ಈಗ ನಮ್ಮದು ನಿಮ್ಮದು ಏನಾದರೂ ಫಂಡಮೆಂಟಲ್ ರೈಟ್ಸ್ ಇತ್ತು ಅಂದರೆ, ಅದು ವೈಲೇಟ್ ಆಗ್ತಾ ಇತ್ತು ಅಂದರೆ ಅದನ್ನು ಕೂಡ ಇವರು ಸೇಫ್ ಗಾರ್ಡ್ ಮಾಡ್ತಾರೆ. ಈಗ ನಿಮ್ಮನ್ನೇನಾದರೂ ಪೇರೆಂಟ್ಸ್ ಓದಿಸಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ನನಗೆ ರೈಟ್ ಟು ಎಜುಕೇಷನ್ ಇದೆ, ಆದರೆ ನಾನು ಓದೋಕ್ಕೆ ಬಿಡ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಇದು ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ₹1,000 ಖರ್ಚಾಗುತ್ತೆ. ಇಂಟರ್ಪ್ರಿಟಿಂಗ್ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಸಿಂಗ್ ಆನ್ ವ್ರಿಟ್ಸ್. ಈಗ ನಮಗೆ ಗೊತ್ತು ಏನೇ ರೂಲ್ಸ್ ಇರ್ಬೋದು, ನಮ್ಮ ದೇಶದಲ್ಲಿ ಏನೇ ಇರ್ಬೋದು,
ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಮೇಲೆ ನಾವು ಲಾನ ಪ್ರಿಪೇರ್ ಮಾಡಿರ್ತೀವಿ ಅಂತ. ಈಗ ಆ ಕಾನ್ಸ್ಟಿಟ್ಯೂಷನ್ ಒಬ್ರಿಗೆ ಒಂದೊಂದು ಥರ ಅರ್ಥ ಆಗಿಬಿಡುತ್ತೆ. ಆಗ ಕ್ಲ್ಯಾಶಸ್ ಬರುತ್ತೆ, ಇದು ಈ ಥರ ಹೇಳಿರೋದು ಕಾನ್ಸ್ಟಿಟ್ಯೂಷನ್, ಇದು ಈ ಥರ ಹೇಳಿರೋದು ಅಂತ. ಆಗ ಇವರು ಇಂಟರ್ಪ್ರಿಟ್ ಮಾಡಿ ಇದು ರಿಯಲ್ ಕಾನ್ಸ್ಟಿಟ್ಯೂಷನ್ ಈ ಥರ ಹೇಳಿದೆ ಅಂತ ಜಡ್ಜ್ಮೆಂಟ್ ಕೊಡ್ತಾರೆ. ಅಪಿಲೇಟ್ ಪವರ್ಸ್. ಸಿಟಿಸನ್ಸ್ ಮೇ ಫೈಲ್ ಕೇಸಸ್ ಇನ್ ದಿ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ಸ್ ಗಿವನ್ ಇನ್ ದಿ ಲೋವರ್ ಕೋರ್ಟ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೋ ಅಥವಾ ಲೋವರ್ ಕೋರ್ಟಲ್ಲಿ ಯಾವುದ್ರಲ್ಲಾದರೂ ಅಥವಾ ಹೈಕೋರ್ಟೇ ಇರ್ಬೋದು, ಅಲ್ಲಿ ಯಾವುದೋ ಒಂದು ಜಡ್ಜ್ಮೆಂಟ್ ಪಾಸ್ ಆಗುತ್ತೆ. ಅದು ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನಿಸ್ದಲ್ಲಿ ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೋದು. ದಿ ಸುಪ್ರೀಂ ಕೋರ್ಟ್ ಮೇ ಅಕ್ಸೆಪ್ಟ್ ಸಚ್ ಅಪೀಲ್ಸ್ ಆ್ಯಂಡ್ ಇಶ್ಯೂ ಜಡ್ಜ್ಮೆಂಟ್ಸ್ ಇನ್ ದೀಸ್ ಮ್ಯಾಟರ್ಸ್. ಕೆಲವು ಸರಿ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ನೋಡಿಬಿಟ್ಟು ಓಕೆ ಇವ್ರಿಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅನ್ನಿಸ್ತಾ ಇದೆ, ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳ್ಬೋದು. ಅಥವಾ ಇಲ್ಲ ಕರೆಕ್ಟಾಗೇ ಇದೆ, ನೀವೇ ನೋಡ್ಕೊಳ್ಳಿ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ನೀವು ಹೈಕೋರ್ಟ್ ಅವರೇ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ಬೋದು. ಇಟ್ ಮೇ ಆಲ್ಸೋ ಗಿವ್ ಸ್ಪೆಷಲ್ ಡೈರೆಕ್ಷನ್ಸ್ ಟು ದಿ ಸಿಟಿಸನ್ಸ್ ಟು ಫೈಲ್ ಸಚ್ ಅಪೀಲ್ಸ್. ಮತ್ತು ಈ ಥರ ಅಪೀಲ್ನ ನೀವೇನಾದರೂ ಹಾಕಬೇಕು ಅಂದರೆ ಕೆಲವು ಡೈರೆಕ್ಷನ್ಸ್ ಕೊಡ್ಬೋದು. ಈ ಥರ ಇದ್ದರೆ ಮಾತ್ರ ಅಪೀಲ್ ಹಾಕ್ರಿ, ಸುಮ್ಮನೆ ಅಪೀಲ್ ಹಾಕೋಕ್ಕೆ ಹೋಗಬೇಡಿ ಅಂತ ಕೂಡ ಹೇಳ್ತಾರೆ. ಅಡ್ವೈಸರಿ ಪವರ್ಸ್. ಯಾವ ರೀತಿ ಅಡ್ವೈಸ್ ಮಾಡ್ಬೋದು, ಇದು ಆ ಪವರ್ಸ್ ಏನಿದೆ ಅದು ಕೂಡ ನೋಡೋಣ. ದಿ ಸುಪ್ರೀಂ ಕೋರ್ಟ್ ಮೇ ಅಡ್ವೈಸ್ ದಿ ಪ್ರೆಸಿಡೆಂಟ್ ವೆನ್ ಹಿ ಸೀಕ್ಸ್ ಇಟ್ಸ್ ಒಪಿನಿಯನ್ ಆನ್ ಇಂಪಾರ್ಟೆಂಟ್ ಪಬ್ಲಿಕ್ ಇಶ್ಯೂಸ್. ನೋಡಿ, ಕೆಲವು ಸರಿ ಏನಾದರೂ ಪಬ್ಲಿಕ್ ಇಶ್ಯೂಸ್ ಆಗುತ್ತೆ, ಈಗ ಫಾರ್ಮ್ ಬಿಲ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಆಗ ಪ್ರೆಸಿಡೆಂಟ್ಗೆ ಏನಾದರೂ ಡೌಟ್ ಬಂತು ಅಂದರೆ ಇದು ಲೀಗಲಾಗಿ ಮತ್ತು ರೂಲ್ಸ್ ಪ್ರಕಾರ ಇದು ನಡೀತಾ ಇದೆಯಾ ಇಲ್ವಾ ಅಂತ ಪ್ರೆಸಿಡೆಂಟಿಗೆ ಡೌಟ್ ಬಂದರೆ ಅವರು ಸುಪ್ರೀಂ ಕೋರ್ಟ್ನ ಅಡ್ವೈಸ್ ಕೇಳ್ತಾರೆ. ಈ ಥರ ನೀವು ಅಡ್ವೈಸ್ ಮಾಡಿ ಏನು ಮಾಡಬೇಕು ಅಂತ. ಆಗ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ ಥರ ಇವರು ನಡ್ಕೊಳ್ತಾರೆ. ದಿ ಪ್ರೆಸಿಡೆಂಟ್ ಮೇ ಕನ್ಸಲ್ಟ್ ದಿ ಸುಪ್ರೀಂ ಕೋರ್ಟ್ ಫಾರ್ ಅಡ್ವೈಸ್ ಆನ್ ಮ್ಯಾಟರ್ಸ್ ರಿಲೇಟೆಡ್ ಟು ಅಗ್ರಿಮೆಂಟ್ಸ್. ನೋಡಿ, ಈಗ ಗೌರ್ಮೆಂಟ್ ಅವರು ಯಾರ ಜೊತೆ ಆದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು, ಇಂಡಿಯಾದವರು ಮತ್ತು ಫ್ರಾನ್ಸ್ ಅವರು, ಆಗ ಅದ್ರ ರಿಲೇಟೆಡ್ ಏನಾದರೂ ಇವ್ರಿಗೆ ಡೌಟ್ ಇತ್ತಂದರೆ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ. In addition to the above-mentioned functions, the Supreme Court serves as a court of records, chief advisor to the center and states, and has the power to issue special writs. ನೋಡಿ, ಮೇಲೆ ಹೇಳಿದ್ರ ಜೊತೆ ಸುಪ್ರೀಂ ಕೋರ್ಟ್ ಇನ್ನೂ ಏನೇನು ಮಾಡುತ್ತೆ, ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂದರೆ ಎಲ್ಲ ರೆಕಾರ್ಡ್ಸ್ ಇಟ್ಕೊಳ್ಳೋದು, ಮೈನ್ ಹೆಡ್ ಕ್ವಾರ್ಟರ್ಸ್ ಥರ. ಮತ್ತು ಸೆಂಟ್ರಿಗೆ ಮತ್ತು ಸ್ಟೇಟ್ಸ್ಗೆಲ್ಲ ಕೂಡ ಚೀಫ್ ಅಡ್ವೈಸರ್ ಆಗ್ತಾರೆ. ಅಂದರೆ ಅವ್ರಿಗೆ ಏನಾದರೂ ಒಂದು ಡೌಟ್ ಇತ್ತು ಅಂದರೂ ಕೂಡ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಇವರು. ಓಕೆ, ಮತ್ತು ಸ್ಪೆಷಲ್ ರಿಟ್ ಪಿಟಿಷನ್ಸ್ ಯಾವುದಾದ್ರು ಇತ್ತು ಅಂದರೆ ಅದನ್ನು ಇಶ್ಯೂ ಕೂಡ ಮಾಡ್ತಾರೆ. ಹಾಗೆ ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳ್ಕೊಂಡ್ವಿ. ಏನು ಸುಪ್ರೀಂ ಕೋರ್ಟ್ ಅಂದರೆ ಇಂಡಿಯಾಗೆಲ್ಲ ಇರೋವಂಥ ಮೇನ್ ಕೋರ್ಟ್. ಈಗ ನೆಕ್ಸ್ಟ್ ಬಂದು ಹೈಕೋರ್ಟ್. ಹೈಕೋರ್ಟ್ ಅಂದರೆ ಏನು? ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎ ಹೈಕೋರ್ಟ್ ಇನ್ ಎವ್ರಿ ಸ್ಟೇಟ್. ನೋಡಿ, ಪ್ರತಿಯೊಂದು ಸ್ಟೇಟಲ್ಲೂ ಒಂದು ಹೈಕೋರ್ಟ್ ಇರಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಪ್ರತಿಯೊಂದು ಸ್ಟೇಟ್ ಅಂತ ಹೇಳಿದ್ರೆ ಕೆಲವು ಸರಿ ಆಗಲ್ಲ, ಅದು ಕೂಡ ಹೇಳ್ತಾರೆ ನೆಕ್ಸ್ಟು. ಸಮ್ಟೈಮ್ಸ್ ದೆರ್ ಈಸ್ ಒನ್ ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್. ನೋಡಿ, ಈಗ ಯಾವುದಾದ್ರು ಒಂದು ಚಿಕ್ಕ ಪುಟ್ಟ ಸ್ಟೇಟ್ಸ್ ಇರುತ್ತೆ. ಈಗ ಗೋವಾ ಇರ್ಬೋದು, ಮಿಜೋರಾಮ್ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಇದೆಲ್ಲ ತುಂಬ ಚಿಕ್ಕ ಸ್ಟೇಟ್ಸ್. ಅದು ಯಾವ ಥರ ಅಂದರೆ ಈಗ ನಮ್ಮ ಬೆಂಗಳೂರು ಒಂದಷ್ಟು ಎಷ್ಟಿದೆಯೋ ಅಷ್ಟು ಅವ್ರ ಸ್ಟೇಟ್ ಕೂಡ ಇರಲ್ಲ, ಅಷ್ಟು ಜನನೂ ಇರಲ್ಲ ಅಲ್ಲಿ. ಆ ಥರ ಯಾವುದಾದ್ರು ಸ್ಟೇಟ್ಸ್ ಇತ್ತು ಅಂದರೆ ಅಲ್ಲಿ 2-3 ಸ್ಟೇಟ್ಗೆ ಸೇರಿ ಒಂದು ಹೈಕೋರ್ಟ್ ಮಾಡ್ತಾರೆ. ಈಗ ಕರ್ನಾಟಕ, ಮಹಾರಾಷ್ಟ್ರ ಈ ಥರ ದೊಡ್ಡ ದೊಡ್ಡ ಸ್ಟೇಟ್ ಯಾವುದಾದ್ರು ಇತ್ತು ಅಂದರೆ ಅದಕ್ಕೆ ಒಂದೇ ಹೈಕೋರ್ಟ್ ಇರುತ್ತೆ, ನಮ್ಮದೇ ಆದಂಥ ಓನ್ ಹೈಕೋರ್ಟ್ ಇರುತ್ತೆ. ದಿ ಹೈಕೋರ್ಟ್ ಕನ್ಸಿಸ್ಟ್ಸ್ ಆಫ್ ದಿ ಚೀಫ್ ಜಸ್ಟಿಸ್ ಆ್ಯಂಡ್ ಅದರ್ ಜಡ್ಜಸ್. ಹೈಕೋರ್ಟಲ್ಲೂ ಕೂಡ ಎಷ್ಟೊಂದು ಜನ ಜಡ್ಜ್ಗಳಿರ್ತಾರೆ, ಇದರಲ್ಲಿ ಒಬ್ಬರು ಚೀಫ್ ಜಸ್ಟಿಸ್ ಇರ್ತಾರೆ, ಅಂದರೆ ಹೈಕೋರ್ಟ್ನ ಮೇನ್ ಜಡ್ಜ್. ದಿ ನಂಬರ್ ಆಫ್ ಜಡ್ಜಸ್ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಈಗ ನಾನು ಸೆಂಟರಲ್ಲಿ ಹೇಳಿದೆ 31 ಜನ ಜಡ್ಜಸ್ ಇರ್ತಾರೆ, ಒಬ್ಬರು ಚೀಫ್ ಜಸ್ಟಿಸು, 30 ಜನ ನಾರ್ಮಲ್ ಜಡ್ಜ್ ಅಂತ. ಆದರೆ ಈ ಹೈಕೋರ್ಟಲ್ಲಿ ಬಂದು ಕರ್ನಾಟಕ ಹೈಕೋರ್ಟಲ್ಲಿ ಒಂದಷ್ಟು ಜನ ಜಡ್ಜ್ ಇರ್ತಾರೆ, ತಮಿಳ್ನಾಡಲ್ಲಿ ಬೇರೆ, ಮಹಾರಾಷ್ಟ್ರದಲ್ಲಿ ಬೇರೆ. ಈ ನಂಬರ್ಸ್ ಬಂದು ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ತುಂಬ ವೇರಿಯೇಷನ್ ಇರುತ್ತೆ. ನೋಡಿರಿ, ಬೆಂಗಳೂರಲ್ಲಿರೋಂಥ ಹೈಕೋರ್ಟ್ ನೋಡ್ಬೋದು. ದಿ ಕ್ವಾಲಿಫಿಕೇಷನ್ಸ್ ಆಫ್ ಎ ಹೈಕೋರ್ಟ್ ಜಡ್ಜ್. ನೋಡಿ, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ನೋಡಿದ್ವಿ. ಈಗ ಅದೇ ರೀತಿ ಹೈಕೋರ್ಟ್ ಜಡ್ಜ್ಗೆ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ನೋಡೋಣ. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಇಂಡಿಯನ್ ಸಿಟಿಸನ್ ಆಗಿರಬೇಕು, ಇಂಡಿಯಾದ ನಾಗರಿಕ ಆಗಿರಬೇಕು, ಗೊತ್ತಿರೋದೆ. ಶುಡ್ ಹ್ಯಾವ್ ಸರ್ವ್ಡ್ ಆಸ್ ದ ಜುಡಿಷಿಯರಿ ಆಫೀಸರ್ ಇನ್ ಎ ಜುಡಿಷಿಯಲ್ ಆಫೀಸ್ ಆರ್ ವರ್ಕ್ಡ್ ಆಸ್ ಅನ್ ಅಡ್ವೊಕೇಟ್ ಆಫ್ ದಿ ಹೈಕೋರ್ಟ್ ಫಾರ್ 10 years. ನೋಡಿ, ಅಲ್ಲಿ ಏನಾಗಿರ್ಬೇಕು, ಹೈಕೋರ್ಟ್ ಜಡ್ಜ್ ಕೂಡ ಆಗಿರ್ಬೇಕು 5 years ಅಂತ ಇತ್ತು. ಆದರೆ ಇಲ್ಲಿ ಆ ಥರ ಇಲ್ಲ, ಯಾಕಂದರೆ ಇಲ್ಲಿ ಹೈಕೋರ್ಟ್ ಜಡ್ಜ್ ಆಗೋಕ್ಕೆ ಕೇಳ್ತಾ ಇದ್ದಾರೆ ಅಲ್ವಾ. ಅದರಿಂದ ಜುಡಿಷಿಯರಿ ಆಫೀಸರ್ ಆಗಿರಬೇಕು ಒಂದು 10 ವರ್ಷ. ಜುಡಿಷಿಯರಿ ಆಫೀಸರ್ ಅಂದರೆ ಹೈಕೋರ್ಟಲ್ಲಿ ಕೆಲಸ ಮಾಡೋವಂಥ ಯಾವ್ದಾದ್ರು ಆಫೀಸರು, ಅಥವಾ ಲಾಯರ್ ಆಗಿರ್ಬೋದು. ಒಂದು 10 years ಹೈಕೋರ್ಟಲ್ಲಿ ಲಾಯರ್ ಆಗಿದ್ರು ಅಂದರೂ ಕೂಡ ಹೈಕೋರ್ಟ್ ಜಡ್ಜ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಶುಡ್ ಬಿ ಅನ್ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಆ್ಯಸ್ ಪರ್ ದಿ ಒಪಿನಿಯನ್ ಆಫ್ ದಿ ಪ್ರೆಸಿಡೆಂಟ್. ಇಲ್ಲೂ ಕೂಡ ಪ್ರೆಸಿಡೆಂಟ್ ಪ್ರಕಾರ ಒಳ್ಳೆ ನ್ಯಾಯ ಕೊಡುವಂಥ ವ್ಯಕ್ತಿ ಆಗಿರಬೇಕು. ಓಕೆ. ದಿ ಏಜ್ ಆಫ್ ರಿಟೈರ್ಮೆಂಟ್ ಆಫ್ ದಿ ಹೈಕೋರ್ಟ್ ಜಡ್ಜಸ್ ಈಸ್ 62 years. ನೋಡಿ, ಹೈಕೋರ್ಟ್ ಜಡ್ಜ್ಗಳು
62 ವರ್ಷ ಆದಮೇಲೆ ರಿಟೈರ್ ಆಗ್ತಾರೆ. ಓಕೆ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ 65, ಇಲ್ಲಿ 62. ಹವೆವರ್ ದೆ ಕ್ಯಾನ್ ರಿಸೈನ್ ಅರ್ಲಿಯರ್, ಆದರೆ ಮೊದಲೇ ಬೇಕಾದರೆ ರಿಸೈನ್ ಮಾಡ್ಬೋದು. ಇಫ್ ದಿ ಜಡ್ಜಸ್ ಆರ್ ಫೌಂಡ್ ಗಿಲ್ಟಿ ವೈಲ್ ಡಿಸ್ಚಾರ್ಜಿಂಗ್ ದರ್ ಡ್ಯೂಟೀಸ್, ದೆ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಆಫೀಸ್ ಬೈ ದಿ ಪ್ರೆಸಿಡೆಂಟ್ ಸಪೋರ್ಟೆಡ್ ಬೈ ಎ ಸ್ಪೆಸಿಫೈಡ್ ಮೆಜಾರಿಟಿ ಆಫ್ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಮೊದಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಥರನೇ ಇದು ಕೂಡ. ಯಾವಾಗ ಜಡ್ಜ್ ಕರೆಕ್ಟಾಗಿ ನ್ಯಾಯ ಕೊಡ್ತಾ ಇಲ್ಲ ಅಥವಾ ಏನಾದ್ರು ಲಂಚ ತೊಗೊಂಡ್ರು, ಆ ಥರ ಏನಾದರೂ ಅವ್ರ ಮೇಲೆ ಆರೋಪ ಇತ್ತು ಅಥವಾ ಅದೇನಾದ್ರು ಪ್ರೂವ್ ಆಯಿತು, ಈ ಥರ ಏನಾದರೂ ಇದ್ದಲ್ಲಿ ಅವ್ರನ್ನ ರಿಮೂವ್ ಮಾಡಬೇಕು ಅಂದರೆ ಈ ಬೋತ್ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ, ಮೆಜಾರಿಟಿ ಜನ ಒಪ್ಕೊಳ್ಬೇಕು, ಇವ್ರನ್ನ ತೆಗಿಬೇಕು ಅಂತ. ಇಂಪೀಚ್ಮೆಂಟ್ ಅಂತ ಕರೀತಾರೆ. ಅದು ಮಾಡಿದ್ರೆ ಮಾತ್ರ ಆಗೋವಂಥದ್ದು. ಇಂಡಿಯಾದಲ್ಲಿ ಈ ಥರ ಯಾವುದೂ ಆಗಿಲ್ಲ ನನಗೆ ಗೊತ್ತಿರೋ ಹತ್ರ. ಯಾರೂ ಆ ಥರ ಲಂಚ ತೊಗೊಳ್ಳೋರು ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲ್ಲ. ಓಕೆ, ಫಂಕ್ಷನ್ಸ್ ಆಫ್ ದಿ ಹೈಕೋರ್ಟ್. ಈಗ ಹೈಕೋರ್ಟ್ ಏನೇನು ಕೆಲಸ ಮಾಡುತ್ತೆ ನೋಡೋಣ. ದಿ ಹೈಕೋರ್ಟ್ ಆ್ಯಸ್ ದಿ ಪವರ್ ಓವರ್ ದಿ ಹೋಲ್ ಸ್ಟೇಟ್. ಇಟ್ಸ್ ಫಂಕ್ಷನ್ಸ್ ಆರ್, ನೋಡಿ, ಹೈಕೋರ್ಟ್ದು ಪವರ್ ಬಂದು ಆ ಒಂದು ಹೋಲ್ ಸ್ಟೇಟ್. ಈಗ ಕರ್ನಾಟಕ ಹೈಕೋರ್ಟ್ ಅಂದರೆ ಕರ್ನಾಟಕದಲ್ಲಿ ಏನೇನು ಜುಡಿಷಿಯರಿ ಇದೆ ಅದೆಲ್ಲದಕ್ಕೂ ಹೆಡ್ ಆಗಿರ್ತಾರೆ ಹೈಕೋರ್ಟ್ ಅವರು. ಇಟ್ ಫಂಕ್ಷನ್ಸ್ ಆರ್, ಏನು ಫಂಕ್ಷನ್ಸ್ ಇದೆ ಅದರದ್ದು ನೋಡೋಣ, ಏನೇನು ಕೆಲಸಗಳು ಮಾಡ್ತಾರೆ. ದಿ ಒರಿಜಿನಲ್ ಪವರ್ ಟು ರಿಸಾಲ್ವ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್, ನೇವಲ್, ಮಾರ್ಷಿಯಲ್ ಆ್ಯಂಡ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸಸ್. ನೋಡಿ, ಯಾವುದೇ ಕೇಸಸ್ ಇರ್ಬೋದು ಅದನ್ನು ರಿಸಾಲ್ವ್ ಮಾಡೋವಂಥ ಪವರ್ ಇರುತ್ತೆ. ಇದು ಸಿವಿಲ್, ಕ್ರಿಮಿನಲ್ ಆ ಥರ ಏನಿಲ್ಲ, ಎಲ್ಲನೂ ಕೂಡ. ಟು ಅಡ್ಮಿಟ್ ಅಪೀಲ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ಸ್ ಪಾಸ್ಡ್ ಆನ್ ಬೈ ದಿ ಸಬಾರ್ಡಿನೇಟ್ ಕೋರ್ಟ್ಸ್ ಇನ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಈಗ ಯಾವುದಾದ್ರು ಸಿವಿಲ್ ಕ್ರಿಮಿನಲ್ ಕೇಸಸ್ಸಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಇರುತ್ತೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆ ಥರ. ಅಲ್ಲಿ ಏನಾದರೂ ಅವ್ರಿಗೆ ಜಡ್ಜ್ಮೆಂಟ್ ಸರಿಯಾಗಿಲ್ಲ ಅಂದರೆ ಅವರು ಹೈಕೋರ್ಟ್ಗೆ ಅಪೀಲ್ ಹಾಕ್ಕೊಳ್ತಾರೆ. ಟು ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ಕೇಸಸ್ ಫ್ರಮ್ ದಿ ಲೋವರ್ ಕೋರ್ಟ್ಸ್ ಟು ದಿ ಹೈಯರ್ ಕೋರ್ಟ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಿಕ್ಕ ಕೋರ್ಟಲ್ಲಿ ಇದು ಯಾವುದೋ ಒಂದು ಕೇಸ್ ನಡೀತಾ ಇರುತ್ತೆ. ಈಗ ಯಾವುದಾದ್ರು ದೊಡ್ಡ ಇಶ್ಯೂ ಆಗಿಬಿಡುತ್ತೆ, ನ್ಯೂಸಲ್ಲೆಲ್ಲ ಬರ್ತಾ ಇರುತ್ತೆ ಆ ಥರ. ಆದರೆ ಅದ್ರ ಕಾರ್ಯವ್ಯಾಪ್ತಿ ಬಂದು ಯಾವುದಾದ್ರು ಒಂದು ಚಿಕ್ಕ ಕೋರ್ಟ್ ಇರುತ್ತೆ, ಅಂದರೆ ಒಂದು ಯಾವುದೋ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅದ್ರ ಕೇಸ್ ನಡೀತಾ ಇರುತ್ತೆ. ಆಗ ಏನು ಮಾಡ್ತಾರೆ ಇವರು, ಈ ಕೋರ್ಟ್ ಇಲ್ಲಿ ನಡೆಯೋದು ಬೇಡ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ, ಅದಕ್ಕೆ ಬೇಕಾಗಿರೋಂಥ ಇದಿಲ್ಲ, ನೀವು ನಮಗೆ ಕಳಿಸ್ಕೊಡಿ ಅಂತೇಳಿ ಹೈಕೋರ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಇದು ಮೈನ್ಲಿ ಏನಾಗುತ್ತೆ ಅಂದರೆ, ಈಗ ನೋಡಿ, ಯಾರಾದರೂ ದೊಡ್ಡ ವ್ಯಕ್ತಿ ಇರ್ತಾರೆ, ಅವ್ರು ಯಾವುದೋ ಒಂದು ಡ್ರಿಂಕ್ ಆ್ಯಂಡ್ ಡ್ರೈವಲ್ಲೋ ಇಲ್ಲ ಇನ್ನೊಂದು ಯಾವುದೋ ಚಿಕ್ಕ ಆಕ್ಸಿಡೆಂಟಲ್ಲಿ ಯಾವುದ್ರಲ್ಲಾದರೂ ಸಿಗಾಕೊಂಡ್ಬಿಡ್ತಾರೆ. ಆಗ ಆ ಚಿಕ್ಕ ಆಕ್ಸಿಡೆಂಟಲ್ಲಿ ಅವ್ರು ಸಿಗಾಕೊಂಡಾಗ ಆ ಕೇಸ್ ಚಿಕ್ಕದೆ, ಆದರೆ ಅವ್ರ ಪೊಸಿಷನ್ನು ದೊಡ್ಡ ಆ್ಯಕ್ಟರು ಇಲ್ಲ ದೊಡ್ಡ ಬಿಸ್ನೆಸ್ ಮೆನ್ನು, ದೊಡ್ಡ ಪೊಲಿಟಿಷಿಯನ್ ಈ ಥರ ಏನಾದರೂ ಆದಾಗ ಅದು ತುಂಬ ಮೀಡಿಯಾ ಫೋಕಸ್ ಸಿಗುತ್ತೆ ಮತ್ತು ತುಂಬ ಆದಂಥ ಇಂಪಾರ್ಟೆನ್ಸ್ ಬರುತ್ತೆ. ಆಗ ಅಂಥ ಕೇಸ್ಗಳನ್ನೇನು ಮಾಡ್ತಾರೆ ಇವರು ಹೈಕೋರ್ಟ್ಗೆ ತೊಗೊಳ್ತಾರೆ. ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಸೂಪರ್ವೈಸ್ ದಿ ವರ್ಕಿಂಗ್ ಆಫ್ ದಿ ಸಬಾರ್ಡಿನೇಟ್ ಕೋರ್ಟ್ಸ್. ಈ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿದೆ ಅವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಕೂಡ ಸೂಪರ್ವೈಸ್ ಮಾಡ್ತಾರೆ. ಟು ಅಡ್ಮಿಟ್ ರಿಟ್ ಪಿಟಿಷನ್ಸ್ ಟು ಸೇಫ್ ಗಾರ್ಡ್ ದಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಅದರ್ ಲೀಗಲ್ ರೈಟ್ಸ್ ಟು ಸಿಟಿಸನ್, ಟು ಅಪಾಯಿಂಟ್ ದಿ ಸ್ಟಾಫ್ ಆ್ಯಂಡ್ ರೆಗ್ಯುಲೇಟಿಂಗ್ ದೆಮ್. ನೋಡಿ, ಇವರು ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಗ್ತಾ ಇತ್ತು ಅಂದರೆ ಅದರ ರಿಲೇಟೆಡು ರಿಟ್ ಪಿಟಿಷನ್ಸ್ನ ಇವರು ಸ್ವೀಕಾರ ಮಾಡ್ಬೋದು. ಎಲ್ಲ ಕೇಸ್ಗಳು ಇವರು ಸ್ವೀಕಾರ ಮಾಡ್ತಾರೆ, ಪಿಟಿಷನ್ಸ್ ಎಲ್ಲ. ಜೊತೆಗೆ ಆ ಹೈಕೋರ್ಟಲ್ಲಿ ಅಥವಾ ಸಬಾರ್ಡಿನೇಟ್ ಕೋರ್ಟ್ಸಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು, ಸ್ಟಾಫ್ ಏನು ಆ ಥರ ಅಪಾಯಿಂಟ್ ಮಾಡ್ಕೊಳ್ಳೋದು ಅವ್ರನ್ನ, ಮತ್ತು ರೆಗ್ಯುಲೇಟ್ ಮಾಡೋದು, ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಡೋದು, ಇದೆಲ್ಲ ಕೂಡ ಮಾಡ್ತಾರೆ. ಈಗ ಇಲ್ಲಿ ಒಂದು ಫ್ಲೋ ಚಾರ್ಟ್ ಇದೆ ನೋಡ್ಬೋದು. ಸುಪ್ರೀಂ ಕೋರ್ಟ್ ಇರುತ್ತೆ, ಮೈನ್ ಹೆಡ್. ಅದ್ರ ಕೆಳಗೆ ಸ್ಟೇಟ್ ಹೈಕೋರ್ಟ್ ಇರುತ್ತೆ, ಅಂದರೆ ಕರ್ನಾಟಕ ಇದ್ದರೆ ಕರ್ನಾಟಕ ಹೈಕೋರ್ಟ್, ತಮಿಳ್ನಾಡು ಇದ್ದರೆ ತಮಿಳ್ನಾಡು ಹೈಕೋರ್ಟ್. ಅದ್ರ ಕೆಳಗಡೆ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಕೋರ್ಟ್ ಅಂತ ಇರುತ್ತೆ. ಅದರ ಅಂಡರಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ಸ್ ಬರುತ್ತೆ, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಬರುತ್ತೆ. ಸೀನಿಯರ್ ಡಿವಿಷನ್ ಕೋರ್ಟ್ ಅಂದರೆ ಸಿವಿಲ್ ಕೇಸ್ಗಳು, ಈ ಜಮೀನು ರಿಲೇಟೆಡು, ಆಸ್ತಿಗಳು ರಿಲೇಟೆಡ್ ಅದು. ಕ್ರಿಮಿನಲ್ ಕೇಸ್ ಬರೋಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಎಲ್ಲ ಬಂದು ಯಾರಾದರೂ ಹೊಡೆದಿರೋದು, ಬಡ್ದಿರೋದು, ಕೊಲೆ ಮಾಡಿರೋದು ಇಂಥವೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರುತ್ತೆ. ಈಗ ಸುಪ್ರೀಂ ಕೋರ್ಟ್ ಆಯಿತು ಮೇಯ್ನ್, ಓಕೆ. ಆಮೇಲೆ ಹೈಕೋರ್ಟ್ ಆಯಿತು, ಅದು ಒಂದು ಸ್ಟೇಟ್ಗೆ ಮೇಯ್ನ್. ಈಗ ಸಬಾರ್ಡಿನೇಟ್ ಕೋರ್ಟ್ಸ್ ನೋಡೋಣ. ಇನ್ನು ಅದ್ರ ಕೆಳಗಿರೋಂಥ ಡಿಸ್ಟ್ರಿಕ್ಟ್ ಕೋರ್ಟ್ ಏನೇನಿದೆ ಅದು ಕೂಡ ನಾವು ನೋಡೋಣ. ದಿ ಕಾನ್ಫರೆನ್ಸ್ ಆಫ್ ಕೋರ್ಟ್ಸ್ ದಟ್ ವಾಸ್ ಹೆಲ್ಡ್ ಇನ್ 1948 ಅರ್ಜ್ಡ್ ಫಾರ್ ದಿ ಇಂಡಿಪೆಂಡೆನ್ಸ್ ಆಫ್ ಟು ಸಬಾರ್ಡಿನೇಟ್ ಕೋರ್ಟ್ಸ್. ನೋಡಿ, 1948 ಒಂದು ಕಾನ್ಫರೆನ್ಸ್ ನಡೆಯುತ್ತೆ, ಕೋರ್ಟ್ಗಳ ಕಾನ್ಫರೆನ್ಸ್. ಅಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿದೆ ಅಂದರೆ ಚಿಕ್ಕ ಕೋರ್ಟ್ಗಳೇನಿದೆ, ಇಲ್ಲಿ ಇವ್ರಿಗೆ ಇಂಡಿಪೆಂಡೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್, ಸ್ಪೆಸಿಫಿಕೇಷನ್ಸ್ ಅಬೌಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ಸ್ಕೋಪ್ ಆಫ್ ದಿ ಸಬಾರ್ಡಿನೇಟ್ ಕೋರ್ಟ್ಸ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಆಗ ಏನು ಮಾಡಿದ್ರು, ಓಕೆ ಇಂಡಿಪೆಂಡೆನ್ಸ್ ಕೊಡ್ತೀವಿ ಅಂತ ಇವ್ರಿಗೆ ಇಂಡಿಪೆಂಡೆನ್ಸ್ ಕೊಟ್ಬಿಟ್ಟು, ಆದರೆ ತುಂಬ ದೊಡ್ಡ ಶಿಕ್ಷೆಗಳು ಕೊಡದೆ, ಇವ್ರು ಬೇಕಂದರೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಅಪೀಲ್ ಮಾಡ್ಕೊಳ್ಳೋಂಥ ಅವಕಾಶಗಳು ಕೊಟ್ಟು ಆ ರೂಲ್ಸ್ ಪ್ರಕಾರ ಇವ್ರನ್ನ ಈ ಸ್ಟ್ರಕ್ಚರ್ನ ಒಂದು ರೆಡಿ ಮಾಡ್ತಾರೆ. ದೋ ಸಬಾರ್ಡಿನೇಟ್ ಕೋರ್ಟ್ಸ್ ಡಿಫರ್ ಫ್ರಮ್ ಸ್ಟೇಟ್ ಟು ಸ್ಟೇಟ್, ದೇರ್ ಮೈನ್ ಫೀಚರ್ಸ್ ರಿಮೈನ್ ದಿ ಸೇಮ್.
ನೋಡಿ, ಸಬಾರ್ಡಿನೇಟ್ ಕೋರ್ಟ್ಸ್ ಅಂದಲ್ಲ, ಇದು ಒಂದು ಸ್ಟೇಟ್ಗೂ ಒಂದೊಂದು ಸ್ಟೇಟ್ಗೂ ತುಂಬ ವ್ಯತ್ಯಾಸಗಳಿರುತ್ತೆ. ಒಂದೊಂದು ಸ್ಟೇಟಲ್ಲಿ ಕೋರ್ಟ್ಸ್ಗಳು ಸಬಾರ್ಡಿನೇಟ್ ಇರೋದೇ ಇಲ್ಲ, ಒಂದೇ ಥರ ಇರುತ್ತೆ. ಎರಡು ಭಾಗ ಸಿವಿಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಈ ಥರ ಎಲ್ಲ ಒಂದೇ ಇರುತ್ತೆ. ಕೆಲವು ಕೋರ್ಟಲ್ಲಿ ಎರಡು ಥರ ಇರುತ್ತೆ. ಈ ಥರ ಇದು ಬೇರೆ ಇದ್ರೂ ನಮ್ಮ ಸ್ಟೇಟ್ದು ನಾವು ನೋಡೋಣ, ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೇಟಲ್ಲೂ ಇದೇ ಥರನೇ ಇರುತ್ತೆ. ಕೋರ್ಟ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಇಂಟು 2 kinds, ನೇಮ್ಲಿ ಸಿವಿಲ್ ಕೋರ್ಟ್ಸ್ ಆ್ಯಂಡ್ ಕ್ರಿಮಿನಲ್ ಕೋರ್ಟ್ಸ್. ಈ ಕೋರ್ಟ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತಾರೆ, ಒಂದು ಸಿವಿಲ್ ಕೋರ್ಟ್, ಇನ್ನೊಂದು ಕ್ರಿಮಿನಲ್ ಕೋರ್ಟ್. ಈಗ ಮೊದಲನೇದಾಗಿ ಸಿವಿಲ್ ಕೋರ್ಟ್ ನೋಡೋಣ. ಎವ್ರಿ ಡಿಸ್ಟ್ರಿಕ್ಟ್ ಆ್ಯಸ್ ಎ ಸಿವಿಲ್ ಕೋರ್ಟ್ ಆ್ಯಂಡ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಈಸ್ ಇಟ್ಸ್ ಚೀಫ್ ಜಡ್ಜ್. ನೋಡಿ, ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಒಂದು ಡಿಸ್ಟ್ರಿಕ್ಟಲ್ಲೂ ಕೂಡ ಒಂದೊಂದು ಸಿವಿಲ್ ಕೋರ್ಟ್ ಇರುತ್ತೆ. ಇದರಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡಿರ್ತಾರೆ. ಅವರು ಈ ಒಂದು ಸಿವಿಲ್ ಕೋರ್ಟ್ನ ಚೀಫ್ ಜಡ್ಜ್, ಅಂದರೆ ಮೇನ್ ಹೆಡ್. ದಿ ಗವರ್ನರ್ ಅಪಾಯಿಂಟ್ಸ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಜಡ್ಜಸ್ ಆಫ್ ದಿ ಹೈಕೋರ್ಟ್. ಇಲ್ಲಿ ಈ ಸಬಾರ್ಡಿನೇಟ್ ಕೋರ್ಟ್ಸ್ಗೆ ಜಡ್ಜ್ಗಳಾಗಿ ಯಾರು ಅಪಾಯಿಂಟ್ ಮಾಡ್ತಾರೆ? ಗವರ್ನರ್ ಇರ್ತಾರೆ ಕರ್ನಾಟಕಗೆ. ಆ ಗವರ್ನರ್ ಅವರು ಮತ್ತು ಹೈಕೋರ್ಟ್ ಜಡ್ಜ್ಗಳಿರ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ದಿ ಡಿಸ್ಟ್ರಿಕ್ಟ್ ಜಡ್ಜ್ ಶುಡ್ ಹ್ಯಾವ್ ಸರ್ವ್ಡ್ ಆ್ಯಸ್ ಅನ್ ಅಡ್ವೊಕೇಟ್ ಇನ್ ಎನಿ ಕೋರ್ಟ್ ಆಫ್ ದಿ ಸ್ಟೇಟ್ ಫಾರ್ ಎ ಪೀರಿಯಡ್ ಆಫ್ 7 years. ಈಗ ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಮತ್ತು ಹೈಕೋರ್ಟ್ ಜಡ್ಜ್ಗೂ ಯಾವ ರೀತಿ ಕ್ವಾಲಿಫಿಕೇಷನ್ ಇದೆಯೋ ಇವ್ರಿಗೂ ಕೂಡ ಅದೇ ರೀತಿ ಇದೆ. ಇವ್ರು ಏನು ಮಾಡಿರಬೇಕು, ಯಾವುದಾದ್ರೂ ಒಂದು ಸ್ಟೇಟ್ ಕೋರ್ಟಲ್ಲಿ, ಯಾವುದೇ ಒಂದು ಕೋರ್ಟಲ್ಲಿ ಲಾಯರ್ ಆಗಿ ಅಟ್ಲೀಸ್ಟ್ 7 years ಕೆಲಸ ಮಾಡಿರಬೇಕು. 7 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಲಾಯರ್ ಆಗಿ. ಆಗ ಇವರು ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೋದು. ದಿ ಅದರ್ ಜಡ್ಜಸ್ ಆರ್ ಸೆಲೆಕ್ಟೆಡ್ ಥ್ರೂ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಈ ಮೇಯ್ನ್ ಜಡ್ಜ್ ಆಗಬೇಕು ಅಂದರೆ, ಡಿಸ್ಟ್ರಿಕ್ಟ್ ಜಡ್ಜ್ ಆಗಬೇಕು ಅಂದರೆ ಈ ಥರ. ಇನ್ನು ಬೇರೆ ಬೇರೆ ಜಡ್ಜ್ಗಳೆಲ್ಲ ಇರ್ತಾರೆ, ಅವರೆಲ್ಲ ಯಾವ ರೀತಿ ಅಪಾಯಿಂಟ್ ಆಗ್ತಾರೆ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರುತ್ತೆ. ಈಗ ನಿಮಗೆ ಗೊತ್ತಲ್ಲ, IAS ಬರೀತಾರೆ, IPS ಬರೀತಾರೆ, KS ಅಂತೆಲ್ಲ. ಅದೇ ರೀತಿ ಜಡ್ಜ್ಗಳಿಗೂ ಕೂಡ ಕೆಲವು ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮಲ್ಲಿ ಪಾಸ್ ಆದವ್ರನ್ನ ಬೇರೆ ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ತಾರೆ. ದೀಸ್ ಸಬಾರ್ಡಿನೇಟ್ ಕೋರ್ಟ್ಸ್ ಆರ್ ಅಂಡರ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್. ನೋಡಿ, ಯಾವ್ಯಾವುದು ಡಿಸ್ಟ್ರಿಕ್ಟ್ ಕೋರ್ಟ್ ಅಂಡರ್ಗೆ ಬರುತ್ತೆ. ನೋಡಿ, ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಫುಲ್ಲು ಲೋ ಲೆವೆಲ್ ಅಂತಲ್ಲ, ಇದ್ರ ಕೆಳಗೂ ಇನ್ನೂ ಎಷ್ಟೊಂದು ಕೋರ್ಟ್ಸ್ಗಳೆಲ್ಲ ಬರುತ್ತೆ. ಮೊದಲನೇದು ಬಂದು ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜಸ್ ಅಂತ, ಕೋರ್ಟ್ ಆಫ್ ಅಡಿಷ್ನಲ್ ಸಬಾರ್ಡಿನೇಟ್ ಜಡ್ಜಸ್, ಕೋರ್ಟ್ ಆಫ್ ಮುನ್ಸಿಫ್ಸ್, ಕೋರ್ಟ್ ಆಫ್ ಅಡಿಷ್ನಲ್ ಮುನ್ಸಿಫ್ಸ್. ಈ ಥರ 4 ಈ ಡಿಸ್ಟ್ರಿಕ್ಟ್ ಕೋರ್ಟ್ ಅಂಡರ್ಗೆ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ, ಹೈಯರ್ ಕ್ಲಾಸ್ಗಳೆಲ್ಲ ತಿಳ್ಕೊಳ್ತೀರಾ, ಇನ್ ಡೆಪ್ತ್ ಹೋಗೋದು ಬೇಡ. ಇನ್ನು 4 ಥರ ಕೋರ್ಟ್ಸು ಬರುತ್ತೆ, ಅಷ್ಟು ನೋಡಿ. ನೆಕ್ಸ್ಟ್ ಬಂದು ಕ್ರಿಮಿನಲ್ ಕೋರ್ಟ್. ಈಗ ಯಾವ ರೀತಿ ಸಿವಿಲ್ ಕೋರ್ಟ್ ಇದೆಯೋ, ನೋಡಿ ಇಲ್ಲಿ ಸಿವಿಲ್ ಕೋರ್ಟ್ ಇದೆಯಲ್ವ, ಅದೇ ರೀತಿ ಕ್ರಿಮಿನಲ್ ಕೋರ್ಟ್ ಕೂಡ ಇರುತ್ತೆ. ಕ್ರಿಮಿನಲ್ ಕೋರ್ಟ್ ಅಂದರೆ ಹೊಡೆಯೋದು, ಬಡಿಯೋದು, ಕೊಲೆ ಮಾಡಿರೋದು, ಇಂಥದ್ರ ಕೇಸ್ ಬಗ್ಗೆ, ಕ್ರೈಮ್ಗಳ ಬಗ್ಗೆ ಡಿಸಿಷನ್ ತೊಗೊಳ್ಳೋವಂಥದ್ದು. ಕ್ರಿಮಿನಲ್ ಕೋರ್ಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ 1st of April 1974. ನೋಡಿ, ಮೊದಲು ಎಲ್ಲದಕ್ಕೂ ಒಂದೇ ಕೋರ್ಟ್ ಇತ್ತು. ಆದರೆ April 1st, 1974 ಏನು ಮಾಡ್ತಾರೆ, ಸಿವಿಲ್ ಕೋರ್ಟೇ ಬೇರೆ ಇರಬೇಕು, ಕ್ರಿಮಿನಲ್ ಕೋರ್ಟೇ ಬೇರೆ ಇರಬೇಕು ಅಂತ 2 ಸಪ್ರೇಟಾಗಿ ಡಿವೈಡ್ ಮಾಡ್ತಾರೆ. ದೇ ಆರ್ ಆಲ್ಸೋ ನೋನ್ ಆ್ಯಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ಇದನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ಕೂಡ ಕರೀತಾರೆ. ದೇ ಫಂಕ್ಷನ್ ಅಂಡರ್ ದಿ ಹೈಕೋರ್ಟ್. ಇವರು ಕೂಡ ಹೈಕೋರ್ಟ್ ಅಂಡರಲ್ಲಿ ಫಂಕ್ಷನ್ನ ಮಾಡ್ತಾರೆ. ದಿ ಹೈಯೆಸ್ಟ್ ಕ್ರಿಮಿನಲ್ ಕೋರ್ಟ್ ಅಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್ ಇಸ್ ದಿ ಸೆಷನ್ಸ್ ಕೋರ್ಟ್. ನೋಡಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಮೈನ್ ಕೋರ್ಟ್ ಇರುತ್ತೆ, ಅದನ್ನು ಸೆಷನ್ಸ್ ಕೋರ್ಟ್ ಅಂತ ಕರೀತಾರೆ. ದಿ ಡಿಸ್ಟ್ರಿಕ್ಟ್ ಜಡ್ಜ್ ಪರ್ಫಾರ್ಮ್ಸ್ ದಿ ಫಂಕ್ಷನ್ ಆಫ್ ಎ ಜಡ್ಜ್ ಆಫ್ ದಿಸ್ ಕೋರ್ಟ್ ಟು. ನೋಡಿ, ಮೊದಲನೇ ಹೇಳಿದ್ನಲ್ಲ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಒಬ್ರು ಇರ್ತಾರೆ ಅಂತ ಸಿವಿಲ್ ಕೋರ್ಟಲ್ಲಿ, ಅದೇ ಜಡ್ಜ್ ಇಬ್ಬರು ಇರಲ್ಲ. ಕ್ರಿಮಿನಲ್ ಕೋರ್ಟ್ಗೊಬ್ಬರು, ಸಿವಿಲ್ ಕೋರ್ಟ್ಗೂ ಇಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಇರಲ್ಲ, ಒಬ್ಬರೇ ಇರ್ತಾರೆ. ಅವರೇ ಇಲ್ಲೂ ಕೂಡ ಕೆಲಸ ಮಾಡ್ತಾರೆ. ದಿ ಕೋರ್ಟ್ ಟೇಕ್ಸ್ ಅಪ್ ಕ್ರೈಮ್ಸ್ ಲೈಕ್ ಮರ್ಡರ್, ರಾಬರಿ, ಡಕಾಯಿಟಿ ಎಕ್ಸೆಟ್ರಾ. ಈ ಕೋರ್ಟಲ್ಲಿ ಮರ್ಡರ್, ರಾಬರಿ, ಡಕಾಯಿಟಿ ಇವೆಲ್ಲ ಕೂಡ ತಗೊಳ್ತಾರೆ, ಕ್ರೈಮ್ಗಳು. ಇಟ್ ಹ್ಯಾಸ್ ಪವರ್ಸ್ ಟು ಇಶ್ಯೂ ಡೆತ್ ಸೆಂಟೆನ್ಸಸ್ ಆ್ಯಂಡ್ ಆಲ್ಸೋ ಲೈಫ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸಸ್. ನೋಡಿ, ಇವ್ರಿಗೆ ಪವರ್ ಡೆತ್ ಸೆಂಟೆನ್ಸ್ ಇಶ್ಯೂ ಮಾಡೋಕ್ಕೆ ಕೂಡ ಇರುತ್ತೆ. ಅಂದರೆ ನೇಣು ಶಿಕ್ಷೆ, ಮರಣ ಶಿಕ್ಷೆ ಕೊಡ್ತಾರಲ್ಲ, ಅದು ಕೂಡ ಕೊಡ್ಬೋದು ಇವರು. ಜೊತೆಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ 14 ವರ್ಷ ಆ ಥರ ಶಿಕ್ಷೆ ಕೊಡ್ತಾರಲ್ಲ, ಅದು ಕೂಡ ಇವರು ಮಾಡ್ಬೋದು. ಹವೆವರ್ ಸಚ್ ಸೆಂಟೆನ್ಸಸ್ ವಿಲ್ ಹ್ಯಾವ್ ಟು ಬಿ ರಾಟಿಫೈಡ್ ಬೈ ದಿ ಹೈಕೋರ್ಟ್. ಆದರೆ ಇವ್ರು ಸುಮ್ಮನೆ ಕೊಟ್ಬಿಡೋವಾಗಿಲ್ಲ. ಇವರು ಹೈಕೋರ್ಟ್ ಒಪಿನಿಯನ್ ತೊಗೊಂಡು ಅಥವಾ ಹೈಕೋರ್ಟ್ ಪರ್ಮಿಷನ್ ತೊಗೊಂಡು ಅಥವಾ ಇವ್ರು ಕೊಟ್ಟ ಮೇಲೆ ಹೈಕೋರ್ಟಲ್ಲೂ ಅದು ಒಪ್ಕೊಳ್ಬೇಕು. ಆವಾಗ ಮಾತ್ರ ಕೊಡೋಕ್ಕೆ ಸಾಧ್ಯ. ಆದರೆ ಆಲ್ಮೋಸ್ಟ್ ಅಲ್ಲಿ ಯಾರೂ ಕೊಡೋಲ್ಲ, ಹೈಕೋರ್ಟ್ಗೆ ಕಳಿಸ್ಬಿಡ್ತಾರೆ. ಸಿಮಿಲರ್ಲಿ ಆನ್ ಅಪೀಲ್ ಮೇ ಬಿ ಮೇಡ್ ಟು ದಿ ಹೈಕೋರ್ಟ್ ಅಗೇನ್ಸ್ಟ್ ದಿ ಜಡ್ಮೆಂಟ್ಸ್ ಗಿವನ್ ಬೈ ದಿ ಕ್ರಿಮಿನಲ್ ಕೋರ್ಟ್. ಈಗ ಕ್ರಿಮಿನಲ್ ಕೋರ್ಟಲ್ಲಿ ಏನಾದರೂ ಒಂದು ನ್ಯಾಯ ಸಿಕ್ಕಿಲ್ಲ ಅಂತ ಅನ್ನಿಸ್ತು ಅಂದ್ಕೊಳ್ಳಿ, ಆಗ ಡೈರೆಕ್ಟಾಗಿ ಹೈಕೋರ್ಟನ್ನು ಅಪೀಲ್ ಮಾಡ್ಬೋದು, ಕೇಳ್ಬೋದು, ನಮ್ಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ, ನೀವು ಈ ಕೇಸನ್ನ ತೊಗೊಂಡು ನಮಗೆ ನ್ಯಾಯ ಕೊಡಿ ಅಂತ. ದೇರ್ ಆರ್ ಅದರ್ ಕ್ರಿಮಿನಲ್ ಕೋರ್ಟ್ಸ್ ಫಂಕ್ಷನಿಂಗ್ ಅಂಡರ್ ದಿ ಕ್ರಿಮಿನಲ್ ಕೋರ್ಟ್. ಈಗ ಮೇಯ್ನ್ ಕ್ರಿಮಿನಲ್ ಕೋರ್ಟ್ ಏನಿದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ, ಅದರ ಅಂಡರಲ್ಲಿ ಇನ್ನೂ ಚಿಕ್ಕ ಪುಟ್ಟ ಕ್ರಿಮಿನಲ್ ಕೋರ್ಟ್ಸ್ಗಳು ಇದೆ, ನೆಕ್ಸ್ಟ್ ಲೆವೆಲ್ ಟೈರ್ಸ್. ಏನೇನು? ಮೊದಲನೇದು ಬಂದು ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ. ಓಕೆ,
This court does not have the powers to pass death sentences or life imprisonment sentences. However, it can impose 7 years punishment. ನೋಡಿ, ಕ್ರಿಮಿನಲ್ ಕೋರ್ಟಲ್ಲಿ ಬಂದು ನೀವು ಮೇಯ್ನ್ ಡಿಸ್ಟ್ರಿಕ್ಟ್ ಕ್ರಿಮಿನಲ್ ಕೋರ್ಟ್ ಇರುತ್ತಲ್ವ, ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರುತ್ತೆ, ಅದರಲ್ಲಿ ಮರಣದಂಡನೆ ಕೊಡಿಸ್ಬೋದು ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಕೂಡ ಕೊಡಿಸ್ಬೋದು. ಆದರೆ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಈ ಥರ ಆಗಲ್ಲ. ಇವರು ಮ್ಯಾಕ್ಸಿಮಮ್ 7 ವರ್ಷ ಪನಿಷ್ಮೆಂಟ್ ಕೊಡ್ಬೋದು. 3 ವರ್ಷ, 2 ವರ್ಷ, 5 ವರ್ಷ, 7 ವರ್ಷ ಮ್ಯಾಕ್ಸಿಮಮ್. ಅದ್ರ ಮೇಲೆ ಇವರು ಯಾವುದೇ ರೀತಿ ಶಿಕ್ಷೆ ಕೊಡೋಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ಓಕೆ, ಅದೇ ರೀತಿ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಇರುತ್ತೆ. ಓಕೆ, ಇಲ್ಲಿ ಏನು ಪವರ್ಸ್ ಇವ್ರಿಗೆ? ದಿಸ್ ಕೋರ್ಟ್ ಆ್ಯಸ್ ಗ್ರೇಟರ್ ಪವರ್ಸ್ ಆ್ಯಂಡ್ ಕ್ಯಾನ್ ಇಂಪೋಸ್ ಪನಿಷ್ಮೆಂಟ್ ಅಪ್ ಟು 3 years ಆರ್ ಫೈನ್ ಅಪ್ ಟು 5,000 ಆರ್ ಇಂಪೋಸ್ ಬೋತ್. ಇವ್ರಿಗೇನು ಅಧಿಕಾರ ಇದೆ? ಇವರು 3 ವರ್ಷ ಜೈಲಿಗೆ ಕಳಿಸ್ಬೋದು, ಅಥವಾ 5,000 ರೂಪಾಯಿ ಫೈನ್ ಹಾಕ್ಬೋದು, ಅಥವಾ ಎರಡೂ ಮಾಡ್ಬೋದು. ನೀನು ಫೈನು ಕಟ್ಟು 5,000 ಮತ್ತು 3 ವರ್ಷ ಜೈಲಿಗೂ ಹೋಗು ಅಂತ ಹೇಳ್ಬೋದು. ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇವ್ರಿಗೆ 4 ವರ್ಷ ಜೈಲಿಗೆ ಹಾಕ್ತೀನಿ, 6,000 ರೂಪಾಯಿ ಫೈನ್ ಹಾಕ್ತೀನಿ, ಇದೆಲ್ಲ ಹಾಕೋಕ್ಕಾಗಲ್ಲ. ಓಕೆ, ಮೋರ್ ಇಟ್ ಕ್ಯಾನ್ ಅಡ್ಮಿಟ್ ಅಪೀಲ್ಸ್ ಅಗೇನ್ಸ್ಟ್ ಜಡ್ಜ್ಮೆಂಟ್ಸ್ ಫ್ರಮ್ ಲೋವರ್ ಮ್ಯಾಜಿಸ್ಟ್ರೇಟಲ್ ಕೋರ್ಟ್ಸ್. ಇವರು ಕೂಡ ಇವ್ರಿಗಿಂತ ಇನ್ನೂ ಕೆಳಗೆ ಕೆಲವು ಕೋರ್ಟ್ಸ್ ಇರುತ್ತೆ, ಆ ಕೋರ್ಟ್ಸಲ್ಲಿ ನಡೆಯುವಂಥ ಏನಾದರೂ ಇದಂಥ ಅಪೀಲ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಇವರು ಸ್ವೀಕಾರ ಮಾಡ್ಬೋದು. ಈಗ ಸೆಕೆಂಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಇವರು ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಿಂತ ಕೆಳಗಡೆ ಇರ್ತಾರೆ. ಇವ್ರಿಗೇನು ಪವರ್ ಇದೆ? ದಿಸ್ ಕೋರ್ಟ್ ಆ್ಯಸ್ ದಿ ಪವರ್ ಟು ಇಂಪೋಸ್ ಪನಿಷ್ಮೆಂಟ್ ಅಪ್ ಟು 2 years ಆರ್ ಎ ಫೈನ್ ಆಫ್ ಅಪ್ ಟು 1,000 rupees ಆರ್ ಬೋತ್. ಇವರು ಇರೋಂಥ ಅದಕ್ಕೆ ಪ್ರಕಾರ ಇಲ್ಲಿ ಏನಾದರೂ ಕೇಸ್ ರಿಜಿಸ್ಟರ್ ಆಗಿತ್ತು ಅಂದರೆ 2 ವರ್ಷ ಜೈಲಿಗೆ ಹಾಕ್ಬೋದು ಮ್ಯಾಕ್ಸಿಮಮ್, ಅಥವಾ 1,000 ರೂಪಾಯಿ ಫೈನ್ ಹಾಕ್ಬೋದು, ಅಥವಾ ಎರಡೂ ಹಾಕ್ಬೋದು. 1,000 ರೂಪಾಯಿ ಕಟ್ಟು 2 ವರ್ಷ ಜೈಲಿಗೆ ಹೋಗು ಅಂತ ಹೇಳ್ಬೋದು. ಅದ್ರ ಮೇಲೆ ಇವರು 2 ವರ್ಷ 2 ತಿಂಗಳು ನಾನು ಜೈಲಿಗೆ ಹಾಕ್ತೀನಿ ಅಂತ ಹೇಳೋಗೆ ಇಲ್ಲ. ನೆಕ್ಸ್ಟ್ ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಇದೊಂದು 3ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಫುಲ್ಲು ಲೋ ಲೆವೆಲಲ್ಲಿರುತ್ತೆ. ಇಲ್ಲಿ ಏನು ಅಧಿಕಾರಗಳು ನೋಡೋಣ. ದಿಸ್ ಕೋರ್ಟ್ ಆ್ಯಸ್ ದಿ ಪವರ್ ಓನ್ಲಿ ಟು ಇಂಪೋಸ್ 1 month's ಇಂಪ್ರಿಸನ್ಮೆಂಟ್ ಆರ್ ಫೈನ್ ಆಫ್ 50 rupees ಆರ್ ಬೋತ್. ಈ ಕೋರ್ಟ್ಗೆ ಏನು ಪವರ್ ಇರುತ್ತೆ? 1 ತಿಂಗಳು ಜೈಲಿಗೆ ಹಾಕ್ಬೋದು ಇವರು, ಅಥವಾ 50 ರೂಪಾಯಿ ಫೈನ್ ಹಾಕ್ಬೋದು, ಅಥವಾ ಎರಡೂ ಹಾಕ್ಬೋದು. ಈ ರೀತಿ ನೈದರ್ ದಿ ಸೆಕೆಂಡ್ ಕ್ಲಾಸ್ ನಾರ್ ದಿ ಥರ್ಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟಲ್ ಕೋರ್ಟ್ಸ್ ಕ್ಯಾನ್ ಅಡ್ಮಿಟ್ ಅಪೀಲ್ಸ್ ಅಗೇನ್ಸ್ಟ್ ಜಡ್ಜ್ಮೆಂಟ್ಸ್ ಆಫ್ ಎನಿ ಅದರ್ ಕೋರ್ಟ್. ನೋಡಿ, ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಬಂದು ಈ ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಹೋಗ್ಬೋದು. ಆದರೆ ಸೆಕೆಂಡ್ ಗ್ರೇಡಲ್ಲಿ ಅಂದರೆ ಸೆಕೆಂಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರುತ್ತಲ್ಲ, ಇವರು ಮತ್ತು ಥರ್ಡ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರು ಅಪೀಲ್ಸ್ನ ತೊಗೊಳೋಗಿಲ್ಲ. ಇವಾಗ ಫಸ್ಟ್ ಥರ್ಡ್ ಗ್ರೇಡಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಸೆಕೆಂಡ್ ಗ್ರೇಡ್ ಅವರು ನಾನು ತೊಗೊಳ್ತೀನಿ ಬಿಡು ಅಂತ ಹೇಳೋ ಆಗಿಲ್ಲ. ಓಕೆ, ಆ ರೀತಿ. ಬೋತ್ ದಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ಸ್ ಆರ್ ಒನ್ ಆ್ಯಂಡ್ ದಿ ಸೇಮ್ ವಿತ್ ದಿ ಸೇಮ್ ಜಡ್ಜ್ ಪಾಸಿಂಗ್ ಜಡ್ಜ್ಮೆಂಟ್ಸ್ ಇನ್ ದಿ ಬೋತ್. ನೋಡಿ, ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಕೋರ್ಟಲ್ಲಿ ಒಬ್ಬರೇ ಜಡ್ಜ್ ಇರ್ತಾರೆ, ಆದರೆ ಹೆಸರುಗಳು ಬೇರೆ. ನಾನು ಮೊದಲೇ ಹೇಳಿದ್ನಲ್ಲ ಆ ರೀತಿ. ವೆನ್ ದಿ ಕೋರ್ಟ್ ಟೇಕ್ಸ್ ಅಪ್ ಎ ಸಿವಿಲ್ ಮ್ಯಾಟರ್ ಇಟ್ ಈಸ್ ಕಾಲ್ಡ್ ಡಿಸ್ಟ್ರಿಕ್ಟ್ ಕೋರ್ಟ್, ಆ್ಯಂಡ್ ವೆನ್ ಇಟ್ ಟೇಕ್ಸ್ ಅಪ್ ಎ ಕ್ರಿಮಿನಲ್ ಮ್ಯಾಟರ್ ಇಟ್ ಈಸ್ ಕಾಲ್ಡ್ ದಿ ಸೆಷನ್ಸ್ ಕೋರ್ಟ್. ನೋಡಿ, ಒಬ್ಬರೇ ಜಡ್ಜ್ ಇರ್ತಾರೆ, ನಾನು ಹೇಳಿದ್ನಲ್ಲ ಅಪಾಯಿಂಟ್ ಮಾಡಿರ್ತಾರೆ ಅಂತ. ಅವರು ಯಾವಾಗ ಇದು ಸಿವಿಲ್ ಕೇಸ್ನ ಡೀಲ್ ಮಾಡ್ತಾ ಇರ್ತಾರೆ ಆಗ ಅದನ್ನು ಸಿವಿಲ್ ಕೋರ್ಟ್ ಅಂತಾರೆ, ಯಾವಾಗ ಕ್ರಿಮಿನಲ್ ಕೇಸ್ನ ಡೀಲ್ ಮಾಡ್ತಾ ಇರ್ತಾರೆ ಆಗ ಅದನ್ನು ಸೆಷನ್ಸ್ ಕೋರ್ಟ್ ಅಂತ ಕರೀತಾರೆ. ರೆವಿನ್ಯೂ ಕೋರ್ಟ್ಸ್. ಈ ರೆವಿನ್ಯೂ ಕೋರ್ಟ್ ಅಂದರೆ ಏನು ನೋಡೋಣ. ದೇರ್ ಆರ್ ರೆವಿನ್ಯೂ ಕೋರ್ಟ್ಸ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ಸ್. ನೋಡಿ, ಇದು ಲ್ಯಾಂಡ್ ಬಗ್ಗೆ ಅದ್ರ ಬಗ್ಗೆ ಮೇಯ್ನಾಗಿರುತ್ತೆ ರೆವಿನ್ಯೂ ಕೋರ್ಟ್ಸಲ್ಲೆಲ್ಲ. ಇದು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಒಂದೊಂದು ರೆವಿನ್ಯೂ ಕೋರ್ಟ್ ಇರುತ್ತೆ. ದೇ ಟೇಕ್ ಅಪ್ ಕೇಸಸ್ ರಿಲೇಟೆಡ್ ಟು ಲ್ಯಾಂಡ್ ಟ್ಯಾಕ್ಸ್, ಲ್ಯಾಂಡ್ ರೆಕಾರ್ಡ್ಸ್ ಎಕ್ಸೆಟ್ರಾ. ಅಂದರೆ ಟ್ಯಾಕ್ಸ್ಗಳು ಏನಾದರೂ ಜಾಗದ ಕಟ್ಟಿಲ್ಲ ಅಂದರೆ, ಅಥವಾ ಲ್ಯಾಂಡ್ ರೆಕಾರ್ಡ್ಸ್ ಏನಾದರೂ ಯಾರಿಂದ ಯಾರಿಗೆ ಬಂತು, ಅಥವಾ ರಿಜಿಸ್ಟ್ರೇಷನ್ ಮಾಡೋವಂಥದ್ದು, ಮಾರಿದ್ರೆ ಯಾರಿಗಾದ್ರು ಕೊಂಡ್ಕೊಂಡ್ರೆ, ಅಂಥರದ್ದೆಲ್ಲ ಇಲ್ಲಿ ಬರುತ್ತೆ. ಈ ರೆವಿನ್ಯೂ ಕೋರ್ಟ್ಸಲ್ಲೂ ಕೂಡ ಎಷ್ಟೊಂದು ಇದರಲ್ಲಿ ಅದರ ಅಂಡರಲ್ಲಿ ಎಷ್ಟೊಂದು ಕೋರ್ಟ್ಸ್ ಬರುತ್ತೆ. ನೋಡೋಣ ಏನೇನು ಬರುತ್ತೆ. ಮೊದಲನೇದಾಗಿ ಬಂದು ತಹಸೀಲ್ದಾರ್ ಕೋರ್ಟ್ ಅಂತ. ದಿ ತಹಸೀಲ್ದಾರ್ ಕೋರ್ಟ್ ಈಸ್ ದಿ ಲೋವೆಸ್ಟ್ ಕೋರ್ಟ್ ಅಮಾಂಗ್ ದಿ ರೆವಿನ್ಯೂ ಕೋರ್ಟ್ಸ್ ಆ್ಯಂಡ್ ದಿ ತಹಸೀಲ್ದಾರ್ ಈಸ್ ಇಟ್ಸ್ ಜಡ್ಜ್. ದಿಸ್ ಕೋರ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ನೋಡಿ, ತಹಸೀಲ್ದಾರ್ ಕೋರ್ಟ್ ಬಂದು ಈ ರೆವಿನ್ಯೂ ಕೋರ್ಟ್ಸಲ್ಲೇ ಲೋಯೆಸ್ಟ್ ಕೋರ್ಟ್ ಅಂತ ಹೇಳ್ಬೋದು. ಇದಕ್ಕೆ ಜಡ್ಜ್ ಆಗಿ ತಹಸೀಲ್ದಾರೇ ಇರ್ತಾರೆ. ಓಕೆ, ಇದಕ್ಕೆ ಬೇರೆ ಯಾರು ಜಡ್ಜ್ಗಳು ಕೋರ್ಟಿಂದ ಅಪಾಯಿಂಟ್ ಆಗಲ್ಲ. ತಹಸೀಲ್ದಾರ್ ಯಾರು ಇರ್ತಾರೆ ಅಧಿಕಾರಿ, ಅವರೇ ಜಡ್ಜ್, ಆಫೀಸರ್ಸೇ ಜಡ್ಜ್ಗಳು. ಇದನ್ನು ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಬಂದು ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್. ದಿ ಅಸಿಸ್ಟೆಂಟ್ ಕಮಿಷನರ್ ಇಸ್ ದಿ ಜಡ್ಜ್ ಆಫ್ ದಿಸ್ ಕೋರ್ಟ್. AC ಅಂತ ಏನು ಕರೀತಾರೆ, ಅಸಿಸ್ಟೆಂಟ್ ಕಮಿಷನರ್ ಅಂತ, ಅವರು ಈ ಕೋರ್ಟ್ನ ಜಡ್ಜ್ ಆಗಿರ್ತಾರೆ. ದಿಸ್ ಕೋರ್ಟ್ ಟೇಕ್ಸ್ ಅಪ್ಸ್ ಅಪೀಲ್ಸ್ ಅಗೇನ್ಸ್ಟ್ ದಿ ಡಿಸಿಷನ್ಸ್ ಆ್ಯಂಡ್ ಜಡ್ಜ್ಮೆಂಟ್ಸ್ ಆಫ್ ತಹಸೀಲ್ದಾರ್ ಕೋರ್ಟ್ಸ್. ಈಗ ತಹಸೀಲ್ದಾರ್ ಕೋರ್ಟಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಆಗ AC ಬರೀತೀವಿ, AC ಕಳಿಸ್ತೀವಿ ಅಂತ ಹೇಳ್ತಾರಲ್ಲ, ಅಂದರೆ ಅಸಿಸ್ಟೆಂಟ್ ಕಮಿಷನರ್ಗೆ ಕಳಿಸ್ತೀವಿ ಅಂತ, ಅಂದರೆ ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್, ಈ ಕೋರ್ಟ್ಗೆ ಬರುತ್ತೆ ಅದು. ಡಿಸ್ಟ್ರಿಕ್ಟ್ ರೆವಿನ್ಯೂ ಕೋರ್ಟ್ ಆರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್,
ಇನ್ನೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ರೆವಿನ್ಯೂ ಕೋರ್ಟ್ ಇರುತ್ತೆ. ಅದೇನು, ಎಕ್ಸಿಸ್ಟಿಂಗ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ದಿಸ್ ಕೋರ್ಟ್ ಟೇಕ್ಸ್ ಅಪ್ ಅಪೀಲ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ಸ್ ಗಿವನ್ ಬೈ ದಿ ತಹಸೀಲ್ದಾರ್ ಕೋರ್ಟ್ ಆರ್ ದಿ ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್. ನೋಡಿ, ಅಕಸ್ಮಾತ್ ತಹಸೀಲ್ದಾರ್ ಕೋರ್ಟಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ಸ್ ಕೋರ್ಟ್ ಅಥವಾ AC ಕೋರ್ಟ್ ಅಂತ ಏನು ಕರೀತಾರೆ, ಅಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಥವಾ ಡಿಸ್ಟ್ರಿಕ್ಟ್ ರೆವಿನ್ಯೂ ಕೋರ್ಟ್ಗೆ ನಾವು ಅಪೀಲ್ ಹೋಗ್ಬೋದು. ಓಕೆ, ದಿ ಡೆಪ್ಯೂಟಿ ಕಮಿಷನರ್ ಈಸ್ ಇಟ್ಸ್ ಜಡ್ಜ್. ಇದಕ್ಕೆ ಯಾರು, ಇದನ್ನು ಡೆಪ್ಯೂಟಿ ಕಮಿಷನರ್ ಅಂತ ಇರ್ತಾರೆ, ಅವರೇ ಆ ಆಫೀಸರೇ ಇದಕ್ಕೆ ಜಡ್ಜ್ ಆಗ್ತಾರೆ ಅಥವಾ DC ಕೋರ್ಟ್ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ಬಂದು ಕಮಿಷನರ್ಸ್ ಕೋರ್ಟ್ ಅಂತ. ದಿಸ್ ಕೋರ್ಟ್ ಟೇಕ್ಸ್ ಅಪ್ ಅಪೀಲ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್. ನೋಡಿ, ಅಕಸ್ಮಾತ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ರೆವಿನ್ಯೂ ಕೋರ್ಟಲ್ಲಿ ಅಲ್ಲೂ ಕೂಡ ಏನಾದರೂ ನ್ಯಾಯ ಸಿಕ್ಕಿಲ್ಲ DC ಕೋರ್ಟಲ್ಲಿ ಅಂದರೆ ಆಗ ಇದಕ್ಕೆ ನೀವು ಅಪೀಲ್ ಹೋಗ್ಬೋದು. ದಿ ಡಿವಿಷನಲ್ ಆಫೀಸರ್ ಈಸ್ ಇಟ್ಸ್ ಜಡ್ಜ್. ಈ ಡಿವಿಷನಲ್ ಆಫೀಸರ್ ಏನಿರ್ತಾರೆ ಅವರು ಇದಕ್ಕೆ ಜಡ್ಜ್ ಆಗಿರ್ತಾರೆ. ಓಕೆ, ಗೊತ್ತಾಯ್ತಲ್ವಾ? ತಹಸೀಲ್ದಾರ್ ಕೋರ್ಟ್ ಇರುತ್ತೆ ಮೇಯ್ನಾಗಿ, ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಡಿಸ್ಟ್ರಿಕ್ಟ್ ಸಬ್ ಡಿವಿಷನಲ್ ಆಫೀಸರ್ ಕೋರ್ಟ್ ಅಥವಾ ತಹಸೀಲ್ದಾರ್ ಕೋರ್ಟ್ಗೆ ಹೋಗ್ಬೋದು. AC ಕೋರ್ಟ್ ಅಂತ ಇರುತ್ತೆ, ಅದಕ್ಕೆ ಹೋಗ್ಬೋದು. ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದರೆ DC ಕೋರ್ಟ್ ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಅಲ್ಲಿಗೆ ಹೋಗ್ಬೋದು. ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಕಮಿಷನರ್ ಕೋರ್ಟ್ಗೆ ಹೋಗಬೇಕು, ಡಿವಿಷನಲ್ ಆಫೀಸರ್ ಕೋರ್ಟ್ ಅಂತ. ಕೆಲವು ಸ್ಟೇಟಲ್ಲಿ ಇದಿರಲ್ಲ, ಡೈರೆಕ್ಟ್ ಹೈಕೋರ್ಟ್ಗೆ ಹೋಗ್ತಾರೆ. ಇಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗಬೇಕು, ಅಲ್ಲೇ ಹೋಗಿ ನ್ಯಾಯ ತೊಗೊಳ್ಬೇಕಾಗತ್ತೆ. ರೆವಿನ್ಯೂ ಬೋರ್ಡ್, ದಿಸ್ ಈಸ್ ದಿ ಹೈಯೆಸ್ಟ್ ಕೋರ್ಟ್ ಡೀಲಿಂಗ್ ವಿತ್ ರೆವಿನ್ಯೂ ಕೇಸಸ್. ನೋಡಿ, ಈ ಕಮಿಷನರ್ ಕೋರ್ಟ್ ಅವ್ರು ಡೀಲ್ ಮಾಡೋವಂಥದ್ದು, ಇವರೆಲ್ಲ ಏನು ರೆವಿನ್ಯೂ ಕೇಸಸ್ ಡೀಲ್ ಮಾಡ್ತಾರೆ ಲ್ಯಾಂಡ್ ಬಗ್ಗೆ, ಅದರಲ್ಲಿ ಹೈಯೆಸ್ಟ್ ಕೋರ್ಟ್ ಅಂದರೆ ಅದು ರೆವಿನ್ಯೂ ಬೋರ್ಡ್ ಅಂತ. ಇಟ್ ಹ್ಯಾಸ್ ದಿ ಪವರ್ಸ್ ಟು ಟೇಕ್ ಅಪ್ ಅಪೀಲ್ಸ್ ಅಗೇನ್ಸ್ಟ್ ದಿ ಜಡ್ಜ್ಮೆಂಟ್ಸ್ ಆಫ್ ದಿ ಲೋವರ್ ರೆವಿನ್ಯೂ ಕೋರ್ಟ್ಸ್. ಲೋವರ್ ರೆವಿನ್ಯೂ ಕೋರ್ಟ್ಸಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ಹೋಗ್ಬೋದು. ದಿ ರೆವಿನ್ಯೂ ಸೆಕ್ರೆಟರಿ ಈಸ್ ಇಟ್ಸ್ ಹೆಡ್ ಆ್ಯಂಡ್ ದಿ ಕೋರ್ಟ್ ಫಂಕ್ಷನ್ಸ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಹೈಕೋರ್ಟ್. ನಾನು ಆಗಲೇ ಹೇಳಿದ್ನಲ್ಲ ಹೈಕೋರ್ಟ್ಗೆ ಹಾಕ್ಕೊಳ್ಳೋದು ಅಂತ, ಅದನ್ನು ಇದು ಟೆಕ್ನಿಕಲ್ ಟರ್ಮ್. ರೆವಿನ್ಯೂ ಸೆಕ್ರೆಟರಿ ಇದಕ್ಕೆ ಹೆಡ್ ಆಗಿರ್ತಾರೆ. ಇವ್ರಿಗೆಲ್ಲ ಗೈಡ್ಲೈನ್ಸು ಹೈಕೋರ್ಟಿಂದ ಬರುತ್ತೆ, ಅವರು ಇವ್ರನ್ನ ಸೂಪರ್ವೈಸ್ ಮಾಡ್ತಾರೆ, ಈ ಥರ ಮಾಡಿ ಅಂತ. ಓಕೆ, ನಮ್ಮ ಕಮಿಷನರ್ ಕೋರ್ಟಲ್ಲೂ ನಮಗೇನೋ ನ್ಯಾಯ ಸಿಕ್ಕಿಲ್ಲ ಅಂದರೆ ಈ ಒಂದು ಹೈಕೋರ್ಟ್ ಅಥವಾ ರೆವಿನ್ಯೂ ಬೋರ್ಡ್ಗೆ ಹೋಗ್ಬೋದು. ನೆಕ್ಸ್ಟ್ ಬಂದು ಪೀಪಲ್ಸ್ ಕೋರ್ಟ್ ಅಂತ ಹೇಳ್ಬೋದು, ಲೋಕ್ ಅದಾಲತ್. ಏನಿದು ಪೀಪಲ್ಸ್ ಕೋರ್ಟ್? ಏನು ಎಲ್ಲ ಜನಗಳಿಗೆ ಅಲ್ವಾ ಕೋರ್ಟ್ ಇರೋದು? ಕರೆಕ್ಟ್. ಇಲ್ಲಿ ಕೋರ್ಟಲ್ಲಿ ಕೇಸ್ ಹಾಕೋರು ಮಾತ್ರ ಮಾಮೂಲಿ ಜನ ಆಗಿರಲ್ಲ, ತೀರ್ಪು ಕೊಡೋರು ಕೂಡ ಮಾಮೂಲಿ ಜನ ಆಗಿರ್ತಾರೆ. ಅದಕ್ಕೆ ಪೀಪಲ್ಸ್ ಕೋರ್ಟ್ ಅಂತ ಕರೆಯೋದು. ಜೂರಿ ಅಂತ ಕೂಡ ಕರೀತಾರೆ ಕೆಲವು ಕಡೆ, ಇಲ್ಲಿ ನಾವು ಲೋಕ್ ಅದಾಲತ್ ಅಂತ ಕರಿತೀವಿ. ಏನಿದು ಪೀಪಲ್ಸ್ ಕೋರ್ಟ್ ಅಥವಾ ಲೋಕ್ ಅದಾಲತ್? ನೋಡೋಣ. ಇನ್ ಇಂಡಿಯಾ ದ ಲೀಗಲ್ ಪ್ರೊಸೀಜರ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಎಕ್ಸ್ಪೆನ್ಸಿವ್. ನೋಡಿರಿ, ಇಂಡಿಯಾದಲ್ಲಿ ಬಂದು ಯಾವುದಾದ್ರು ನ್ಯಾಯ ತೊಗೊಳ್ಬೇಕು ಅಥವಾ ಲೀಗಲ್ ಪ್ರೊಸೀಜರಲ್ಲಿ ನಾವು ಆ ಲೂಪಲ್ಲಿ ಸಿಕ್ಕಾಕೊಂಡ್ವಿ ಅಂದರೆ ತುಂಬ ಓಡಾಟ ಮಾಡಬೇಕು. 5 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ, 15-20 ವರ್ಷ ಈ ಥರ ಓಡಾಡಬೇಕು ನಾವು. ಜೊತೆಗೆ ತುಂಬ ದುಡ್ಡು ಖರ್ಚಾಗತ್ತೆ, ಯಾವಾಗೂ ಓಡಾಡಿ ಬಂದು ಕೆಲಸ ಕಾರ್ಯ ಬಿಟ್ಟು ಇವೆಲ್ಲ ತುಂಬ ಕಷ್ಟ. ಅದರಿಂದ ಆ್ಯಸ್ ಎನ್ ಆಲ್ಟರ್ನೇಟಿವ್ ದಿ ಗವರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ಅದರ್ ಫಾರ್ಮ್ಸ್ ಆಫ್ ಲೀಗಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಫಂಕ್ಷನ್ ಫಾಸ್ಟರ್ ಆ್ಯಂಡ್ ಆರ್ ಲೆಸ್ ಎಕ್ಸ್ಪೆನ್ಸಿವ್. ಅದರಿಂದ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಲೋಕ್ ಅದಾಲತ್ ಅಂತ ಮಾಡಿದ್ದಾರೆ. ಇಲ್ಲಿ ಏನು ಅಂದರೆ ಬೇಗ ನ್ಯಾಯ ತೀರ್ಮಾನಗಳಾಗುತ್ತೆ, ಜೊತೆಗೆ ದುಡ್ಡು ಖರ್ಚಾಗಲ್ಲ ಅಷ್ಟು. ಓಕೆ, ತುಂಬ ಕಮ್ಮಿಯಲ್ಲೇ ನ್ಯಾಯ ಸಿಕ್ಬಿಡುತ್ತೆ. ಆದರೆ ಇದು ಪ್ರಾಬ್ಲಮ್ ಕೂಡ ಇದೆ, ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ದೀಸ್ ಇನ್ಸ್ಟಿಟ್ಯೂಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1985. ಈ ಲೋಕಲ್ ಅದಾಲತ್ತೆಲ್ಲ ಮೊದಲು ಶುರುವಾಗಿದ್ದು 1985ಅಲ್ಲಿ. ಅದರಲ್ಲಿ ಒಂದು ಲೋಕ್ ಅದಾಲತ್ ಅಂತ ಕರೀತಾರೆ. ಇಟ್ ಟೇಕ್ಸ್ ಅಪ್ ಕೇಸಸ್ ಫ್ರಮ್ ಪಾರ್ಟೀಸ್ ವಿ ಮ್ಯೂಚುವಲಿ ಅಗ್ರಿ ಟು ಸೆಟಲ್ ದ ಕೇಸಸ್ ಅಮಿಕೇಬ್ಲಿ. ಈ ಕೋರ್ಟ್, ಪೀಪಲ್ಸ್ ಕೋರ್ಟಲ್ಲಿ ಯಾವ್ದು ತೊಗೊಳ್ತಾರೆ ಕೇಸಸ್ ಅಂದರೆ, ಯಾರು ಇಬ್ಬರು ವ್ಯಕ್ತಿಗಳು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿರ್ತಾರೆ ಒಬ್ಬರ ಮೇಲೊಬ್ಬರು, ಅದು ತೀರ್ಮಾನ ಆಗಲ್ಲ, ಅಲ್ಲಿ ಕರೆಕ್ಟಾಗಿ ಅದು ನ್ಯಾಯ ಸಿಗೋದು ಲೇಟ್ ಆಗುತ್ತೆ ಅನಿಸುತ್ತೆ, ಆಗ ಇಲ್ಲಿ ಹಾಕ್ಕೊಳ್ತಾರೆ. ಅಂದರೆ ಏನು, ನಾವಿಬ್ಬರೂ ಕೂಡ ಮಾತಾಡ್ಕೊಂಡು ರಾಜಿ ಪಂಚಾಯಿತಿ ಮಾಡ್ಕೊಳ್ಳೋಣ, ಕೋರ್ಟಲ್ಲೆಲ್ಲ ಒದ್ದಾಡೋದು ಬೇಡ, ನಾವೇ ಒಪ್ಪಂದ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡ್ಕೊಳ್ಳೋದು, ಅದನ್ನು ಈ ಲೋಕ್ ಅದಾಲತ್ ಅಂತ ಕರೀತಾರೆ. ಮತ್ತು ಇಲ್ಲಿ ಸಿವಿಲ್ ಕೇಸಸ್ ಮಾತ್ರ ತೊಗೊಳ್ತಾರೆ. ಈ ಮರ್ಡರ್ ಕೇಸ್ಗಳು, ಕೊಲೆ ಕೇಸ್ಗಳು ಅಥವಾ ಬೇರೆ ಕ್ರಿಮಿನಲ್ ಕೇಸ್ಗಳೆಲ್ಲ ತೊಗೊಳಲ್ಲ, ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಓಕೆ, ಲೋಕ್ ಅದಾಲತ್ಸ್ ಆರ್ ಎಸ್ಟಾಬ್ಲಿಷ್ಡ್ ಓನ್ಲಿ ಇನ್ ಸಮ್ ಸ್ಟೇಟ್ಸ್ ಲೈಕ್ ಗುಜರಾತ್, ನ್ಯೂ ಡೆಲ್ಲಿ, ಕರ್ನಾಟಕ ಆ್ಯಂಡ್ ಫ್ಯೂ ಅದರ್ಸ್. ಈ ಲೋಕ್ ಅದಾಲತ್ಸ್ ಅಥವಾ ಜ್ಯೂರಿ ಸಿಸ್ಟಮ್ ಏನಿದೆ, ಇದು ಎಲ್ಲ ಸ್ಟೇಟಲ್ಲೂ ಇಲ್ಲ. ಗುಜರಾತ್, ನ್ಯೂ ಡೆಲ್ಲಿ, ಕರ್ನಾಟಕ ಮತ್ತು ಇನ್ನು ಕೆಲವು ಸ್ಟೇಟ್ಸಲ್ಲಿ ಮಾತ್ರ ಇರೋವಂಥದ್ದು. ಸಮ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ಸ್, ಸೋಷಿಯಲ್ ವರ್ಕರ್ಸ್, ಯಂಗ್ ಲಾ ಗ್ರ್ಯಾಜುಯೇಟ್ಸ್ ಆರ್ ದಿ ಫೌಂಡಿಂಗ್ ಮೆಂಬರ್ಸ್ ಆಫ್ ದೀಸ್ ಕೋರ್ಟ್ಸ್. ಇಲ್ಲಿ ಜಡ್ಜ್ಗಳು ಯಾರಿರ್ತಾರೆ, ಯಾರಾದ್ರು ರಿಟೈರ್ಡ್ ಆಫೀಸರ್ಸ್ ಯಾರಾದರೂ ಇರ್ತಾರೆ ಅಂದ್ಕೊಳ್ಳಿ, ತುಂಬ ದೊಡ್ಡ ವ್ಯಕ್ತಿಗಳು, AS ಆಫೀಸರ್ಸ್ ಅಂಥವರು, ಅಥವಾ ಸಮಾಜ ಸೇವೆ ಮಾಡೋವಂಥ ಸೋಷಿಯಲ್ ವರ್ಕರ್ಸ್ ಯಾರಾದರೂ ಇದ್ದರೆ ಅಂಥವರು, ಅಥವಾ ಸುಪ್ರೀಂ ಕೋರ್ಟಲ್ಲಿ ರಿಟೈರ್ ಆಗಿರೋಂಥ ಕೆಲವು ಜಡ್ಜ್ಗಳು ಇರ್ಬೋದು ಅವರು.
ಅಥವಾ ಆಗ್ತಾನೆ ಲಾ ಗ್ರಾಜ್ಯುಯೇಟ್ ಮಾಡ್ಕೊಂಬಂದಿರ್ತಾರಲ್ಲ, ಅಂದರೆ ಲಾ ಓದ್ಕೊಂಬಂದಿರ್ತಾರಲ್ಲ ಅಂಥ ವ್ಯಕ್ತಿಗಳು, ಇವರೆಲ್ಲ ಇದನ್ನು ಜಡ್ಜ್ಗಳಾಗಿರ್ತಾರೆ. ಅಂದರೆ ಮಾಮೂಲಿ ಜನ ಅಂದ್ಕೊಳ್ಳಿ, ಇವ್ರಿಗೆ ಲೀಗಲಿ ಜಡ್ಜ್ ಅಲ್ಲ, ಆದರೆ ನ್ಯಾಯದ ಬಗ್ಗೆ ಗೊತ್ತಿರೋ ಅಂಥ ಕೆಲವು ವ್ಯಕ್ತಿಗಳು. ಕೇಸಸ್ ವಿಚ್ ಹ್ಯಾವ್ ನಾಟ್ ಎಟ್ ಬಿನ್ ಡಿಸ್ಪೋಸ್ಡ್ ಆಫ್ ಬೈ ದಿ ಅದರ್ ಕೋರ್ಟ್ಸ್ ಆರ್ ದಿ ಹೈಕೋರ್ಟ್ ಕ್ಯಾನ್ ಬಿ ಸೆಟಲ್ಡ್ ಬೈ ದಿ ಲೋಕ್ ಅದಾಲತ್ಸ್. ಈಗ ಯಾವುದಾದ್ರು ಹೈಕೋರ್ಟಲ್ಲೋ ಅಥವಾ ಬೇರೆ ಕೋರ್ಟಲ್ಲಿ ಸುಮಾರು ಟೈಮ್ ಹಿಡಿತಾ ಇತ್ತು, ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಅಂತಂದಾಗ ಈ ಲೋಕ್ ಅದಾಲತ್ಗೆ ಹಾಕ್ಕೊಳ್ತಾರೆ. ಇಲ್ಲಿ ಒಬ್ಬರೊಬ್ಬರು ಒಪ್ಪಂದ ಮಾಡಿಕೊಂಡು ಕೇಸನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಇಟ್ ಹ್ಯಾಸ್ 3 ಫೀಚರ್ಸ್. ಏನು 3 ಫೀಚರ್ಸ್ ಏನಿದೆ ಇದು ಮೇಯ್ನು. ಇಟ್ ಲೇಸ್ ಸ್ಟ್ರೆಸ್ ಆನ್ ಕಾಂಪ್ರಮೈಸ್. ಅಂದರೆ ನೀವು ಕಾಂಪ್ರಮೈಸ್ ಆಗಿಬಿಟ್ಟು ಒಬ್ಬೊಬ್ಬರ ಮೇಲೆ ಫೈಟ್ ಮಾಡ್ಕೊಂಡು ನೀವು ಕೇಸನ್ನು ಹೇಳ್ಕೊಂಡು ಹೋಗಬೇಡಿ, ಕಾಂಪ್ರಮೈಸ್ ಆಗಿಬಿಟ್ಟು ಏನೋ ಒಂದು ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಮೇಯ್ನ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಜೊತೆಗೆ ಇಟ್ ಈಸ್ ಫಾಸ್ಟ್ ಆ್ಯಂಡ್ ಚೀಪ್. ಇದು ತುಂಬ ಬೇಗ ನಡೆಯುತ್ತೆ ಮತ್ತು ತುಂಬ ಕಮ್ಮಿ ದುಡ್ಡಲ್ಲಿ ಆಗೋಗುತ್ತೆ. ಇಲ್ಲಿ ವರ್ಷಾನುಗಟ್ಟಲೆ ಓಡಾಡೋವಾಗೆಲ್ಲ ಇರಲ್ಲ. ಇಟ್ ರೆಡ್ಯೂಸಸ್ ದಿ ಜುಡಿಷಿಯಲ್ ಬರ್ಡನ್ ಆನ್ ಅದರ್ ಕೋರ್ಟ್ಸ್. ಈಗ ಬೇರೆ ಕೋರ್ಟ್ಗಳೇನಿರುತ್ತೆ, ಡಿಸ್ಟ್ರಿಕ್ಟ್ ಸೆಷನ್ಸ್ ಕೋರ್ಟ್ ಇರ್ಬೋದು, ಅಥವಾ ಸೆಷನ್ಸ್ ಕೋರ್ಟ್ ಬರಲ್ಲ, ಬೇರೆ ರೆವೆನ್ಯೂ ಕೋರ್ಟ್ ಇರ್ಬೋದು, ಬೇರೆ ಬೇರೆ ಕೋರ್ಟ್ಗಳೇನು ಬರುತ್ತೆ, ಅಲ್ಲೆಲ್ಲ ತುಂಬ ಟೈಮ್ ಹಿಡಿಯೋದ್ರಿಂದ ಇಲ್ಲಿ ಕೇಸಸ್ ಪೈಲಪ್ ಆಗುತ್ತೆ, ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಆಗ ಈ ಕೋರ್ಟ್ ಅವ್ರು ಅದನ್ನೆಲ್ಲ ಸಾಲ್ವ್ ಮಾಡೋದ್ರಿಂದ, ಈ ಚಿಕ್ಕ ಪುಟ್ಟ ಕೇಸ್ಗಳನ್ನೆಲ್ಲ ಇಲ್ಲಿ ಸಾಲ್ವ್ ಮಾಡೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಅವರು ಇಂಪಾರ್ಟೆಂಟ್ ಕೇಸ್ಗಳನ್ನ ಡೀಲ್ ಮಾಡ್ಬೋದು. ಲೋಕ್ ಅದಾಲತ್ಸ್ ಟೇಕ್ಸ್ ಅಪ್ ಕೇಸಸ್ ರಿಲೇಟಿಂಗ್ ಟು ವೆಹಿಕಲ್ ಆಕ್ಸಿಡೆಂಟ್ಸ್, ಲ್ಯಾಂಡ್ ಪೊಸಿಷನ್, ಬ್ಯಾಂಕಿಂಗ್, ಮ್ಯಾರೇಜ್ ಆ್ಯಂಡ್ ಎಲಿಮನಿ, ಲೇಬರರ್ಸ್ ಪ್ರಾಬ್ಲಮ್ ಎಕ್ಸೆಟ್ರಾ. ಏನು ತೊಗೊಳ್ತಾರೆ ಲೋಕ್ ಅದಾಲತ್ಸಲ್ಲಿ? ಯಾವುದಾದ್ರು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆಗಿರುತ್ತೆ, ನನಗೆ ಕಾರಿಗೆ ಡೆಂಟ್ ಮಾಡಿದ್ರು, ನನ್ನ ಬೈಕ್ಗೆ ಈ ಥರ ವೀಲ್ ಸೊಟ್ಟಾಗೋಯ್ತು, ಈ ಥರದ್ದು. ಲ್ಯಾಂಡ್ ಪೊಸಿಷನ್ ಅಂದರೆ ಈ ಲ್ಯಾಂಡ್ ಯಾರಿಗೆ ಸೇರ್ಬೇಕಾಗಿರೋದು, ನನಗೆ ಸೇರ್ಬೇಕಾ, ನಿನಗೆ ಸೇರ್ಬೇಕಾ, ಅಣ್ಣ ತಮ್ಮ ಭಾಗ ಮಾಡ್ಕೊಂಡಿರ್ತಾರೆ ಅಂಥದ್ದು, ಅವೆಲ್ಲ. ಬ್ಯಾಂಕಿಂಗ್ ಇರ್ಬೋದು, ಮ್ಯಾರೇಜು, ಡೈವರ್ಸ್ ಅಂದರೆ ಅಲಿಮನಿ, ಅಂದರೆ ಡೈವರ್ಸ್ ಆದಮೇಲೆ ಎಷ್ಟು ದುಡ್ಡು ಕೊಡಬೇಕು ಅದು ಅಲಿಮನಿ ಅಂದರೆ ಅದು. ಲೇಬರ್ ಪ್ರಾಬ್ಲಮ್ಸ್ ಇವೆಲ್ಲ ಕೂಡ ಇವರು ಡೀಲ್ ಮಾಡ್ತಾರೆ. ದೀಸ್ ಕೋರ್ಟ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಐದರ್ ದಿ ಡಿಸ್ಟ್ರಿಕ್ಟ್ ಲಾ ಅಥಾರಿಟಿ ಆರ್ ದಿ ತಾಲೂಕ್ ಲಾ ಅಥಾರಿಟಿ. 2 ಮೀಡಿಯೇಟರ್ಸ್ ವಿಲ್ ಬಿ ಪ್ರೆಸೆಂಟ್. ನೋಡಿರಿ, ಈ ಕೋರ್ಟ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಡಿಸ್ಟ್ರಿಕ್ಟ್ ಲಾ ಅಥಾರಿಟಿ, ಅಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾರಲ್ಲ ಅವ್ರ ಅಂಡರಲ್ಲಿ, ಅಥವಾ ತಾಲೂಕು ಜಡ್ಜ್ ಇರ್ತಾರಲ್ಲ ಅವ್ರ ಅಂಡರಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಕರೀತಾರೆ. ಈ ಥರ ನಾವು ಮಾಡ್ತಾಯಿದ್ದೀವಿ, ಬಂದು ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆ ಕೇಸ್ಗಳನ್ನೆಲ್ಲ ಕೇಳಿ ಹಾಕ್ಸ್ಕೊಂಡು ಬೇಗ ಕ್ಲಿಯರ್ ಮಾಡಿ ಕಳಿಸ್ತಾ ಇರ್ತಾರೆ. ದಿ ಜಡ್ಜ್ಮೆಂಟ್ಸ್ ಗಿವನ್ ಬೈ ದಿ ಲೋಕ್ ಅದಾಲತ್ಸ್ ಆರ್ ಫೈನಲ್ ಆ್ಯಂಡ್ ಬೈಂಡಿಂಗ್ ಆನ್ ಬೋತ್ ಪಾರ್ಟೀಸ್ ಆ್ಯಂಡ್ ಅಪೀಲ್ಸ್ ಕೆನಾಟ್ ಬಿ ಫೈಲ್ಡ್ ಅಗೇನ್ಸ್ಟ್ ದೆಮ್. ನೋಡಿ, ಈ ಲೋಕ್ ಅದಾಲತ್ತಲ್ಲಿ ಏನಾದರೂ ಜಡ್ಜ್ಮೆಂಟ್ ಬಂತು ಅಂದರೆ ಇದು ಫೈನಲ್. ಇದು ನಾನು ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಹೇಳೋ ಆಗಿಲ್ಲ. ದೀಸ್ ಜಡ್ಜ್ಮೆಂಟ್ಸ್ ಎಂಜಾಯ್ ದಿ ಸೇಮ್ ರೆಸ್ಪೆಕ್ಟ್ ದಟ್ ಜಡ್ಜ್ಮೆಂಟ್ಸ್ ಆಫ್ ಸಿವಿಲ್ ಕೋರ್ಟ್ಸ್ ಡೂ. ಸಿವಿಲ್ ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೆ ಅದೇ ರೀತಿಯೇ ಇಲ್ಲೂ ಕೂಡ ಅದೇ ಒಂದು ರೆಸ್ಪೆಕ್ಟ್, ಗೌರವ ಕೂಡ ಸಿಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದಿದೆ. ಈಗ ಇಬ್ಬರು ಇರ್ತಾರೆ ಅಂದ್ಕೊಳ್ಳಿ, ಇಬ್ಬರು ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕ್ಕೊಂಡಿರೋಂಥ ಇಬ್ಬರು ವ್ಯಕ್ತಿಗಳಿರ್ತಾರೆ. ಈ ಇಬ್ಬರು ಒಪ್ಕೊಂಡ್ರೆ ಮಾತ್ರ ಇಲ್ಲಿ ತೀರ್ಪು ಕೊಡ್ತಾರೆ. ಅರ್ಥ ಆಯ್ತಾ? ಒಬ್ಬರು ನಾನು ಒಪ್ಪಲ್ಲ ಅಂತ ಹೇಳಿದ್ರೆ ಇಲ್ಲಿ ತೀರ್ಪು ಬರೋಲ್ಲ, ಅವರು ಮಾಮೂಲಿ ಕೋರ್ಟ್ಗೆ ಹೋಗಬೇಕು. ಇಬ್ಬರು ಒಪ್ಕೊಂಡ್ರೆ, ಸರಿನಪ್ಪ ನಾನು ಚೆನ್ನಾಗಿ ಓಡಾಡುವ ಸುಸ್ತಾಗಿ ಹೋಗ್ಬಿಟ್ಟಿದೆ, ಕೋರ್ಟ್ಗೆ ಒಪ್ಪಂದ ಮಾಡ್ಕೊಳ್ಳೋಣ, ಈ ಆಕ್ಸಿಡೆಂಟ್ ಮಾಡಿದೆಯಲ್ಲ ಇಷ್ಟು ಕಟ್ಕೊಟ್ಬಿಡು, ನಾನು ಕೇಸ್ ಮಾಡ್ಕೊತೀನಿ, ಸಾಲ್ವ್ ಮಾಡ್ಕೊತೀನಿ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಇಲ್ಲಿಗೆ ಬರುತ್ತೆ, ಬೇರೆವೆಲ್ಲ ಬರಲ್ಲ. ಓಕೆ, ಥ್ಯಾಂಕ್ ಯು.